ಅದೊಂದು ಕಾಲ ಇತ್ತು ಕಣ್ರೆ. ಮಕ್ಕಳನ್ನ ಸಮಾಧಾನ ಮಾಡ್ಬೇಕು ಅಂದ್ರೆ ಅಂದವಾದ ಚಂದಮಾಮನ್ ತೋರಿಸ್ತಾ ಚಂದವಾಗಿ ಕತೆ ಹೇಳ್ತಾ ಮಕ್ಕಳನ್ನ ಎತ್ಕೊಂಡು ಕತೆ ಹೇಳಿ ಸಮಾಧಾನ ಮಾಡ್ತಾ ಇದ್ರು. ಆದ್ರೆ ಇದು ಆಂಡ್ರಾಯ್ಡ್ ಯುಗ. ಮಕ್ಕಳನ್ನ ಸಮಾಧಾನ ಮಾಡ್ಬೇಕು ಅಂದ್ರೆ ಕೈಗೆ ಫೋನ್ ಕೊಟ್ಟು ಸೈಲೆಂಟ್ ಮಾಡ್ತಾರೆ. ಆದ್ರೆ ಅದೇ ಫೋನು ಮಕ್ಕಳ ಜೀವನವನ್ನೇ ಸೈಲೆಂಟ್ ಮಾಡ್ಬಿಡತ್ತೆ. ಯಾಕೆ ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಗಿರತ್ತೆ. ಕಳೆದ 1 ವಾರದಿಂದ ಮಕ್ಕಳ ಜೀವ ಮಾರಣ ಹೋಮ ಆಗ್ತಾ ಇದೆ. ಕಾರಣ ಏನು? ಆನ್ಲೈನ್ ಗೇಮಿಂಗ್. ಸಂಬಂಧಪಟ್ಟಂತೆ UP ಯಲ್ಲೂ ಕೂಡ 3 ಜನ ಹೆಣ್ಣು ಮಕ್ಕಳು, ಅದರಲ್ಲೂ ಟೀನೇಜರ್ಸ್ ಅಂತ ಹೇಳಬೇಕು, ಎಲ್ಲರೂ ಕೂಡ ಸಾವನ್ನಪ್ಪಿದ್ರು 9th ಫ್ಲೋರ್ ನಿಂದ ಬಿದ್ದು. ಅದರ ಜೊತೆಗೆ ಈಗ ನಮ್ಮ ರಾಜ್ಯಕ್ಕೂ ಕೂಡ ಈ ಗಾಳಿ ಬೀಸಲು ಬಹುದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಆನ್ಲೈನ್ ಗೇಮಿಂಗ್ ಸಿಕ್ಕಾಪಟ್ಟೆ ಮಾರಕ ಅಂತ ಅರ್ಥಕೊಂಡು ಕೇಂದ್ರ ಸರ್ಕಾರವು ಕೂಡ ಗೇಮ್ ಅನ್ನ ಅನ್ಇನ್ಸ್ಟಾಲ್ ಮಾಡಿತ್ತು ಅಥವಾ ಆಪ್ ಗಳನ್ನ ಅನ್ಇನ್ಸ್ಟಾಲ್ ಮಾಡಿತ್ತು. ಅದಾದ ನಂತರದಲ್ಲಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಈ ಆನ್ಲೈನ್ ಗೇಮ್ಗೆ ಬಲಿಯಾಗ್ತಾ ಇರುವಂತ ಟೀನೇಜರ್ಸ್ ನಮ್ಮ ದೇಶದ ಮುಂದಿನ ಭವಿಷ್ಯ. ಅದನ್ನ ಅರ್ಥಕೊಂಡು ಶಾಲಾ ಕಾಲೇಜುಗಳಲ್ಲೂ ಕೂಡ ಜಾಗೃತಿ ಮೂಡಿಸಬೇಕಾಗತ್ತೆ. ಮನೆಯೇ ಮೊದಲ ಪಾಠಶಾಲೆ ಅನ್ನುವಂತೆ ಪೋಷಕರು ಕೂಡ ನಿಗಾ ಇಡಬೇಕಾಗತ್ತೆ. ಹಾಗಾದ್ರೆ ಮಕ್ಕಳ ಬಗ್ಗೆ ಕಾಳಜಿಯನ್ನ ಹೇಗೆ ವಹಿಸ್ತಾ ಇದ್ದಾರೆ? ನಿಜಕ್ಕೂ ಮಕ್ಕಳನ್ನ ಸಮಾಧಾನ ಮಾಡೋದಕ್ಕಿರುವಂತ ಒಂದೇ ಒಂದು ಆಯುಧ ಅಂದ್ರೆ ಅದು ಫೋನ್ ಮಾತ್ರನಾ? ಏನಂತಾರೆ ಪೋಷಕರು? ನಿಜಕ್ಕೂ ವಿದ್ಯಾರ್ಥಿಗಳ ಕೈಯಲ್ಲಿ ಫೋನ್ ಇಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ವಾ? ಎಲ್ಲವನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಮಕ್ಕಳಿಗೆ ಮೊಬೈಲ್ ಕೊಡೋದು ಒಳ್ಳೇದಾ ಕೆಟ್ಟದ ಅಂತ ಡಿಸ್ಕಸ್ ಮಾಡೋದಲ್ಲ, ಬಟ್ ಮಾರಕ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು ನಮ್ ಕೆಲಸ. ಸೊ ನಮ್ ಜೊತೆ ಮಾತನಾಡೋದಕ್ಕೆ ಇವತ್ತು ಸುಜಾತ ಅನ್ನುವಂತ ಒಬ್ರು ಅಮ್ಮ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಅಮ್ಮ. ನಮಸ್ತೆ. ನಿಮಗೆ ಎಷ್ಟು ಜನ ಮಕ್ಕಳಿದಾರ, ಮೊಮ್ಮಕ್ಳಿದಾರೆ? ಈಗ 5 ಜನ ಇದ್ದಾರೆ. ಓಕೆ. ಅವ್ರ ಕೈಲೆಲ್ಲ ಫೋನ್ ಇದೆಯಾ? ಇಲ್ಲ, ಕೊಡಲ್ಲ. ಏನಕ್ಕೆ ಕೊಡಲ್ಲ? ಆಗ್ತಾ ಇದೆಯಲ್ಲ, ಅದೇನೋ ಗೇಮ್ ಅಂತ ಬರ್ತಾ ಇದೆಯಲ್ಲ, ಗೇಮ್ಗಳು. ಆದ್ರೂ ಮಕ್ಳು ಬಿಡಲ್ಲ. ಒಂದು ಗ್ಯಾಪ್ ಅಲ್ಲಾದ್ರೂ ಎತ್ಕೊಂಡು ಆಡ್ತಾರೆ. ಆದಷ್ಟು ನೋಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಈಗ ಆನ್ಲೈನ್ ಕ್ಲಾಸಸ್ ಅಂತೆಲ್ಲ ಹೇಳ್ಕೊಂಡು ಅದರಿಂದನೇ ಕೆಟ್ಟಿದ್ದೀಗ. ಆನ್ಲೈನ್ ಕ್ಲಾಸು ಕೊರೋನಾ ಬಂತಲ್ಲ, ಆ ಟೈಮಲ್ಲೇ ಮಕ್ಳು ಕೆಟ್ಟಿದ್ದು. ಅಲ್ಲಿವರೆಗೂ ಮಕ್ಳು ಗೊತ್ತಿರಲಿಲ್ಲ, ಬರೀ ಟಿವಿ ಗೊತ್ತಿತ್ತು. ಈಗ ಆನ್ಲೈನ್ ಕ್ಲಾಸ್ ಕೊಟ್ಟೆ ಮಕ್ಳು ಹಾಳಾಗ್ತಾ ಇರೋದೀಗ. ಹಠ ಮಾಡ್ತಾರ ಫೋನ್ ಬೇಕೇ ಬೇಕು ಅಂತ? ಹೌದು. ನಮ್ದು ದೊಡ್ಡ ಮಗಳ ಮಗ ಒಂದ್ ಚಿಕ್ಕದ ಹಠ ಮಾಡುತ್ತೆ ಫೋನ್ ಬೇಕು ಅಂತ. ನೀವೇನ್ ಮಾಡ್ತೀರಮ್ಮ? ಕೊಡ್ಸಲ್ಲ ನಾವು. ಕೊಡ್ಸಲ್ಲ. ಅದ್ರ ಬದ್ಲಾಗಿ ಏನ್ ಮಾಡ್ತೀರಾ? ಆಟ ಆಡಕ್ ಹುಡುಗರು ಬಿದ್ದಾರೆ, ಜೊತೆ ಆಡು ಅಂತ ಹೇಳ್ತೀವಿ. ಈಗ ಫೋನ್ ಬದ್ಲು ಈಗ ಗೇಮ್ ಆಡಕ್ಕಾದ್ರೂ ಬೇಕಮ್ಮ. ಅಟ್ಲೀಸ್ಟ್ ಕ್ಯಾಂಡಿ ಕ್ರಶ್ ಆಡ್ತೀವಂತಲ್ಲ, ಚಿಕ್ಕ ಚಿಕ್ಕ ಗೇಮ್ಗಳು ಇರ್ತಾವಲ್ಲ. ಕೊಡಲ್ಲ. ಈಗ ಯಾಕೆಂದ್ರೆ ಮೊನ್ನೆ 3 ಮಕ್ಳು ಸತ್ತಿದಾವೆ. ನಾವು ಕಷ್ಟಪಟ್ಟು ಹಿಂಗ್ ದುಡ್ದು ಸಾಕಿ ಮಕ್ಳನ್ನ ಕಳ್ಕೊಳಕ್ ಇಷ್ಟಪಡ್ತೀವ ಅಲ್ವಾ? ಆಗಿನ ಕಾಲದಲ್ಲಿ ಏನಿರ್ಲಿಲ್ಲ, ಊಟನೇ ಇರ್ಲಿಲ್ಲ ನಮ್ಗಳಿಗೆ. ಹಂಗ್ ಬೆಳೆಸಿದೀವಿ. ಈಗ ಇವ್ರಿಗೆಲ್ಲ ಇದ್ದು ಹಾಳಾಗ್ತಾ ಇದಾರೆ. ನೀವೇ ಸ್ಟ್ರಿಕ್ಟಾ ಇಲ್ಲ ಅವ್ರ ಅಪ್ಪ ಅಮ್ಮ ಹೆಂಗೆ? ಅವ್ರಪ್ಪ ಅವ್ರಮ್ಮ ಗಮನಿಸ್ಕೊಳಲ್ಲ, ನಾನು ಒಂದ್ ಸ್ವಲ್ಪ ಗಮನಿಸ್ಕೊಳ್ತೀನಿ. ಸ್ಟ್ರಿಕ್ಟ್ ಇದ್ದೀರಾ ನೀವು? ಹೌದು. ಅಜ್ಜಿಗೆ ಎದುರ್ಕೋತಾರ ಮಕ್ಳೆಲ್ಲ? ಎದ್ರುಕೊಳಲ್ಲ. ಪ್ರೀತಿ ಜಾಸ್ತಿ, ಅಜ್ಜಿಗೆ ಎದ್ರುಕೊಳಲ್ಲಪ್ಪ. ಕಂಟ್ರೋಲ್ ಮಾಡ್ಕೋತೀವಿ, ಫೋನ್ಗಳು ಕೊಡಲ್ಲ ಅಷ್ಟೇ. ಈಗ ಮುಂದಿನ ದಿನದಲ್ಲೂ ಕೂಡ ಏನಾಗತ್ತೆ ಗೊತ್ತಿಲ್ಲ. ಬರೀ ಗೇಮ್ ಅಂತಲ್ಲಮ್ಮ, ಈಗ ಬೆಟ್ಟಿಂಗ್ ಆಪ್ ಗಳಂತೆಲ್ಲ ಬಂದ್ಬಿಟ್ಟಿದ್ದಾವೆ. ಹೌದೌದು, ಬರ್ತಾ ಇದೆ. ಅದರಿಂದ ತುಂಬಾ ಕಷ್ಟ ಮಕ್ಕಳಿಗೆ. ತುಂಬಾ ಇದೆಲ್ಲ ಗೇಮ್ ನ ರದ್ದು ಮಾಡೋದು ತುಂಬಾ ಒಳ್ಳೇದು. ಗೌರ್ಮೆಂಟ್ ಕೇಳ್ತಾ ಇರೋದು ನಾನು. ಓಕೆ. ಈಗ ಗೌರ್ಮೆಂಟ್ಗೂ ಕೂಡ ಇದ್ರ ಲಾಭ ಇದ್ದೇ ಇರತ್ತಮ್ಮ. ಯಾಕಂತ ಹೇಳಿದ್ರೆ ಆಟ ಆಡ್ಬೇಕು ಅಂತ ಹೇಳಿದ್ರೆ ಅದ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಒಂದಿಷ್ಟು ದುಡ್ಡು ಕಟ್ಟಬೇಕು, ಈ ತರ ಎಲ್ಲ ಇರತ್ತಲ್ಲ. ಹಾಗಾಗಿ ಸೊ ಮಕ್ಕಳಿಗೆ ದುಡ್ಡಿಲ್ದೇನೆ ಡಿಪ್ರೆಷನ್ ಹೋಗಿ ಸತ್ತೋಗಿರೋರು ಕೂಡ ಇದಾರೆ. ಮಕ್ಕಳೆಲ್ಲ ದೊಡ್ಡವರೇ ಆಗ್ತಾ ಇದಾರೆ. ಆತರ ಮಕ್ಕಳ ಮೇಲೆ ಗಮನ ಕೊಡಲ್ಲ ದೊಡ್ಡವರು ಸುಧಾ. ಫೋನ್ ಇದ್ರೆ ಸಾಕು. ಅವ್ರು ರೋಡ್ ದಾಡ್ತಾ ಇದ್ರು ಫೋನು, ಕುಂತಿದ್ರು ಫೋನು, ಮಲಗಿದ್ರು ಫೋನು. ಕಿವಿ ಹಾಳಾಗ್ತೈತೆ, ಕಣ್ಣು ಹಾಳಾಗ್ತೈತೆ, ಎಲ್ಲ ಹಾಳಾಗ್ತಾ ಇದೆ. ಏನು ಅಂದ್ರೆ ಈಗ ಅಕ್ಕಪಕ್ಕ ಜೊತೆಲಿ ಮಾತಾಡ್ತಿದ್ವಿ, ಈಗ ಜೊತೆಲಿ ಮಾತಾಡೋ ಫೋನ್ ಜೊತೆಲಿ ಇಟ್ಕೋತಾರೆ, ಅಷ್ಟೇ ವ್ಯತ್ಯಾಸ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ನೀವು ನೋಡಿ, ಮಲ್ಕೊಳ್ಳೋಗು ಕುತ್ಕೊಳ್ಳೋಗ್ಲು ಏನೇ ಮಾಡ್ತಿದ್ರು ಫೋನ್ ಇಂಪಾರ್ಟೆಂಟ್ ಅಂತ. ಅಂದ್ರೆ ಫೋನೇ ಮಕ್ಕಳನ್ನ ತಿಂತಾ ಇದೆ ಅಂತ. ಮಕ್ಕಳನ್ನ ಮಾತ್ರ ಅಲ್ಲ, ಇಡೀ ಯುವ ಸಮುದಾಯವನ್ನ ತಿಂತಾ ಇದೆ ಅಂತ. ಸೊ ಇನ್ನಷ್ಟು ಜನನ ಮಾತಾಡಿಸ್ತಾ ಹೋಗೋಣ. ಫೋನ್ ನ ಕೊಡೋದು ಒಳ್ಳೇದಾ ಕೆಟ್ಟದಾ ಕೇಳ್ತಾ ಹೋಗೋಣ ಬನ್ನಿ. ಫೋನ್ ಕೊಡೋದ್ರಿಂದ ಯಂಗ್ಸ್ಟರ್ಸ್ ಮೇಲೆ ಬಹಳಷ್ಟು ಎಫೆಕ್ಟ್ ಆಗತ್ತೆ ಅಂತ ಮಾತಾಡ್ತಾ ಇದ್ವಿ. ಸೊ ನಮ್ ಜೊತೆ ಮಾತನಾಡೋದಕ್ಕೆ ಇನ್ನೊಬ್ರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಾಗಮಣಿ ಅಂತ. ಮ್ಯಾಮ್, ಈಗ ಏನಂತ ಹೇಳಿದ್ರೆ ಈಗ 1-2-3 ದಿನದಿಂದ ನಾವು ನೋಡ್ತಾ ಇದೀವಿ ಯಂಗ್ಸ್ಟರ್ಸ್ ಗಳು ಫೋನ್ ಯೂಸ್ ಮಾಡೋದು, ಆನ್ಲೈನ್ ಅಲ್ಲಿ ಗೇಮ್ ಆಡ್ತಾ ಇರೋದ್ರಿಂದ ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಮನಸ್ಸಿಗೆ ತಗೊಳ್ತಿದ್ದಾರೆ ಅಂತ. ಸೊ ಫೋನ್ ಕೊಡೋದು ಎಷ್ಟು ಒಳ್ಳೇದು ಮಕ್ಕಳಿಗೆ? ಫೋನ್ ಕೊಡೋದು ಒಳ್ಳೇದೇ ಅಲ್ಲ ಕಂಪ್ಲೀಟ್ ಆಗಿ. ಅವ್ರು ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಗೇಮ್ಸ್ ಎಲ್ಲ ಇದ್ರೆ ಒಳ್ಳೇದು. ಅದೆಲ್ಲ ಕಲ್ಸ್ಕೊಂಡು ಮುಂಚೆ ಆಡ್ತಾ ಇದ್ವಲ್ಲ, ಆ ಗೇಮ್ಸ್ ಎಲ್ಲ ಹೇಳ್ಕೊಡೋದು, ಅದು ಕಲ್ಸೋದು. ಅವ್ರ ತಂದೆ ತಾಯಿ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವ್ರ ಜೊತೆಯಲ್ಲಿ. ಮತ್ತೆ ಆ ಫೋನಲ್ಲಿ ಗೇಮ್ಸ್ ಇಂದ ಏನು ಆಗುತ್ತೆ ನೆಗೆಟಿವ್ ಆಗಿ, ಅದ್ರ ಬಗ್ಗೆ ಎಜುಕೇಟ್ ಮಾಡ್ಬೇಕು ಮಕ್ಕಳಿಗೆ. ಇತ್ತೀಚೆಗಂತೂ ನೀವ್ ಹೇಳ್ದಂಗೆ ಇಂಡೋರ್ ಔಟ್ಡೋರ್ ಗೇಮ್ ಅಂತೂ ಇಲ್ವೇ ಇಲ್ಲ ಮ್ಯಾಮ್. ಸೊ ಹೆಂಗ್ ಜಾಗೃತಿ ಮೂಡಿಸೋದು? ಯಾಕಂದ್ರೆ ಪೇರೆಂಟ್ಸ್ ಬಿಸಿ ಇರ್ತಾರೆ ಬೆಂಗಳೂರು ಅಂತ ನಗರದಲ್ಲಿ. ಸೊ ಹೆಂಗೆ ಅವ್ರನ್ನ ಅವಾಯ್ಡ್ ಮಾಡೋದು?
ಯಾರಾದ್ರೂ ಮನೇಲಿ ಇರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಯಾರಾದ್ರೂ ಇರ್ಬೋದು, ಮತ್ತೆ ಯಾರಾದ್ರೂ ಅಂಕಲ್ಸ್ ಆಂಟೀಸ್ ಇರ್ತಾರೆ ಅಲ್ವಾ, ಯಾರಾದ್ರೂ ಇರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಇದ್ರೆ ಇವಾಗ್ಲೂ ಆ ಥರ ಅದೊಂದು ಒಳ್ಳೇದಾಗುತ್ತೆ. ಬರ್ಬರ್ತಾ ಈ ಜನರೇಷನ್ ಏನಕ್ಕೆ ಇಷ್ಟೊಂದು ಸೂಕ್ಷ್ಮ ಆಗ್ತಾ ಇದೆ ಅಂತ? ಸೂಕ್ಷ್ಮ ಆಗ್ತಾ ಇದೆ ಅಂದ್ರೆ ಯಾವ್ದ್ರ ಬಗ್ಗೆನೂ ಯಾವ್ದು ಒಂದು ಇದಿಲ್ಲ, ಸ್ಥಿಮಿತ ಇಲ್ಲ. ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಸ್ಥಿಮಿತ ಇಲ್ಲ ಯಾವ್ದನ್ನು. ಅಂದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ ಗಳು ಕೂಡ ಸ್ವಲ್ಪ ಅಥವಾ ಮನೇಲಿ ಯಾರ್ಯಾರು ಇರ್ತಾರೆ ಅವರು ಕೂಡ ಸ್ವಲ್ಪ ಕೇರ್ ತಗೊಳ್ಬೇಕು ಅಂತ. ಇನ್ನಷ್ಟು ಜನ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ನೋಡ್ತಾ ಹೋಗೋಣ ಬನ್ನಿ. ಈಗ ನಾವು ಏನ್ ಮಾತಾಡ್ತಿದ್ರಿ ಗಮನಿಸಿರ್ತೀರಾ ನೀವು. ಸೊ ಫೋನ್ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಇಷ್ಟಾನೆ, ಹಾಗಂತ ಟೈಮು ಇರೋದಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗ್ಬೇಕು ಅಂತ ನಾವು ಫೋನ್ ಯೂಸ್ ಮಾಡ್ತೀವಿ. ಬಟ್ ಅದನ್ನೇ ಲೈಫ್ ಮಾಡ್ಕೊಂಡು ಅಡಿಕ್ಟ್ ಆಗಿ ಸೂಸೈಡ್ ಮಾಡ್ಕೊಳ್ಳೋದು ಎಷ್ಟು ಸರಿ? ತಪ್ಪು. ಸೂಸೈಡ್ ಮಾಡ್ಕೊಡೋದೆಲ್ಲ ಆ ಥರ ಎಲ್ಲ ತಪ್ಪು. ಫೋನಿಗೆ ಅಷ್ಟು ಫೋನ್ ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದಂತೇನಿಲ್ಲ. ಸ್ವಲ್ಪ ಮಟ್ಟಿಗೆ ಅಷ್ಟೇ ಯೂಸ್ ಮಾಡಬೇಕು. ಫುಲ್ ಅದರಲ್ಲೇ ಆಗಬಾರ್ದು, ಇನ್ವಾಲ್ವ್ ಆಗಬಾರ್ದು. ಓಕೆ, ಈಗ ಆನ್ಲೈನ್ ಕ್ಲಾಸಸ್ ಅಂತ ಬಂತು ಕೊರೋನಾ ಬಂದಂತ ಟೈಮಲ್ಲಿ. ಸೊ ಹಾಗಾಗಿ ಜಾಸ್ತಿ ಇಂಪ್ಯಾಕ್ಟ್ ಆಗೋಯ್ತಾ ಮಕ್ಳ ಮೇಲೆ ಅಂತ? ಹಂಗಂದ್ರೆ ಆನ್ಲೈನ್ ಕ್ಲಾಸಲ್ಲಿ ಮಾತ್ರ ಮಕ್ಕಳು ಕೇಳೋದು ಅದು ಒಂದು ಒಳ್ಳೇದೇ. ಅಂದರೆ ಅದನ್ನ ಯೂಸ್ ಮಾಡಿಕೊಂಡು ಮತ್ತೆ ಬೇರೆ ಬೇರೆದೆಲ್ಲ ಹ್ಯಾಬಿಟ್ಸ್ನೆಲ್ಲ ಯೂಸ್ ಮಾಡ್ಕೋಬಾರ್ದು. ಈಗ ಪೇರೆಂಟ್ಸ್ ಗಳು ಹೆಂಗ್ ಗಮನ ವಹಿಸ್ಬೇಕು ಮಕ್ಕಳನ್ನ, ಅಥವಾ ಈಗ ನೀವು ಯಂಗ್ಸ್ಟರ್ ಆಗಿರೋದ್ರಿಂದ ನಾವೆಷ್ಟು ಕೇರ್ ಆಗಿರ್ಬೇಕು? ತುಂಬ ಕೇರ್ ಆಗಿರಬೇಕು. ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ನಮ್ಮ ಕಡೆ ಎಲ್ಲ ಗಮನ ಹರಿಸ್ಬೇಕು. ಆಮೇಲೆ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಅವರೆಲ್ಲ. ನಾವೇನೇನು ಮಾಡ್ತಾ ಇದ್ದೀವಿ ಎಲ್ಲ ಅವರು ವಿಚಾರಿಸ್ಬೇಕು. ಓಕೆ, ಥ್ಯಾಂಕ್ ಯು. ಓಕೆ, ಈಗ ಮಕ್ಕಳು ಕೂಡ ಸ್ವಲ್ಪ ಅಂದ್ರೆ ಪೇರೆಂಟ್ಸ್ ಏನಕ್ಕೆ ಕಲಿಸ್ತಿದ್ದಾರೆ ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಆನ್ಲೈನ್ ಗೇಮಿಗೆ ತುಂಬಾ ಜನ ಬಲಿಯಾಗ್ತಿದ್ದಾರೆ ಸರ್. ಈಗ ಮೊನ್ನೆ ನೋಡಿದ್ರಿ ಅನ್ಸತ್ತೆ. ಸೊ ಅದೇ ಹೆಂಗ್ ಸರ್ ಈಗ ಕಂಟ್ರೋಲ್ ಮಾಡೋದು? ಮೇಡಮ್, ಅದು ಗೌರ್ಮೆಂಟ್ ಗಳು ಪರ್ಮಿಷನ್ ಕೊಡಬಾರ್ದು. ಬೋತ್ ಸ್ಟೇಟ್ ಅಂಡ್ ಸೆಂಟ್ರಲ್ ಇವರೇ ಪೊಲೀಸ್ನ ಜೊತೆ ಇವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜನನ ಹಾಳು ಮಾಡ್ತಾ ಇದಾರೆ ಇವರು ಟ್ಯಾಕ್ಸಿಗೋಸ್ಕರ. ಯಾಕಂದ್ರೆ ನಾವು ಇನ್ನೊಬ್ಬ ಇದು ಮಾಡೋ ಬಲಿಪಶು ಆಗಬಾರ್ದು. ವಿ ಮಸ್ಟ್ ಹ್ಯಾವ್ ಸಮ್ ನಮಗೆ ಇರಬೇಕು, ಬುದ್ಧಿ ಇರಬೇಕು. ಈಗ ನಮ್ಮ ಬುದ್ಧಿ ನಮ್ಗೆ ಇದ್ದಿರ ಖಂಡಿತ ಇದು ಬಲಿ ಆಗಲ್ಲ ಮೇಡಮ್. ಹಾಗೆ ನಾವು ಹೇಳ್ಬಾರ್ದು ಬಲಿ ಆಗುತ್ತೆ ಅಂದ್ಬಿಟ್ಟು. ಆಕ್ಚುಲಿ ನಮಗೆ ಫ್ರೆಂಡ್ ಸರ್ಕಲ್ ಕರೆಕ್ಟ್ ಆಗಿರ್ಬೇಕು, ನಾವು ಸರಿಯಾಗಿರ್ಬೇಕು, ಅವಾಗ ಇದು ಕಂಟ್ರೋಲ್. ಗೌರ್ಮೆಂಟ್ ಉದ್ಯಮ ಅದಲ್ಲ, ಇಟ್ಸ್ ನಾಟ್ ಬ್ಲೇಮ್ ದಿ ಗೌರ್ಮೆಂಟ್, ಬ್ಲೇಮ್ ಮಾಡೋದಲ್ಲ. ನಾವು ಸರಿ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ಮೊದ್ಲೆಲ್ಲ ಪೇರೆಂಟ್ಸ್ ಗಳು ಮಕ್ಕಳನ್ನ ಸಮಾಧಾನ ಮಾಡ್ಬೇಕು ಅಂದ್ರೆ ಚಂದಮಾಮನ್ ತೋರಿಸ್ತಿದ್ರು ಸರ್. ಬಟ್ ಈಗ ಪುಟಾಣಿಗಳಿಗೆ ಕಾರ್ಟೂನ್ ಹಾಕಿ ನೋಡಿಸ್ತಿದ್ದಾರೆ. ಸೊ ಅದು 100% ಪೇರೆಂಟ್ಸ್. ಬಟ್ ಆನ್ಲೈನ್ ಗೇಮ್ ಎಲ್ಲ ಅವಾಯ್ಡ್ ಮಾಡೋಕೆ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು. ಅವನ್ನೆಲ್ಲ ನಮ್ಮ ಪ್ಲೇ ಸ್ಟೋರ್ ಇಂದ ತೆಗಿಬೇಕು. ತೆಗ್ದಿದ್ರು ಸರ್ 2020 ಅಲ್ಲಿ ಕೆಲವೊಂದಷ್ಟು ಗೇಮ್ ಗಳನ್ನ ಡಿಲೀಟ್ ಮಾಡಿದ್ರು. ಮತ್ತೆ ಅದನ್ನ ಡೂಪ್ಲಿಕೇಟ್ ಅಪ್ಲಿಕೇಶನ್ ಗಳು ಬಂತು ಸರ್. ಗೌರ್ಮೆಂಟ್ ಮಾಡ್ಬೇಕು, ಅದು ನಮ್ಮ ಕೈಲಿ ಇಲ್ವಲ್ಲ. ಈಗ ನಮ್ಮ ಮಕ್ಳು ನಾವು ಅವಾಯ್ಡ್ ಮಾಡಕ್ ನೋಡ್ತೀವಿ, ಬಟ್ ಅಪ್ಲಿಕೇಶನ್ ಎಲ್ಲ ಇದ್ದಾಗ ಡೌನ್ಲೋಡ್ ಮಾಡ್ತಾರೆ, ಆಡೇ ಆಡ್ತಾರೆ. ಗೌರ್ಮೆಂಟ್ ಮೇಡಮ್ ಗೌರ್ಮೆಂಟ್ ಫಸ್ಟ್ ಸಪೋರ್ಟ್ ಮಾಡಬೇಕು. ಬಟ್ ಇವನ್ ತಂದೆ ತಾಯಿಗಳು ಫಸ್ಟ್ ಇದು ಅವಾಯ್ಡ್ ಮಾಡಬೇಕು. ನೀವು ಹೇಳಿದ್ರಲ್ಲ ಚಂದಮಾಮ ಪರವಾಗಿಲ್ಲ, ಈ ಕಾರ್ಟೂನ್ ತೋರಿಸೋದು, ಮೊಬೈಲ್ ತೋರಿಸಿ ಇದು ಮಾಡೋದು, ಅದು ಫಸ್ಟ್ ಕಂಟ್ರೋಲ್ ಮಾಡಬೇಕು. ಶಾಲಾ ಕಾಲೇಜುಗಳಲ್ಲೂ ಕೂಡ ಒಂದಷ್ಟು ಅವೇರ್ನೆಸ್ ಮೂಡಿಸಬೇಕಾಗುತ್ತೆ ಸರ್, ಲೆಕ್ಚರರ್ಸ್ ಅಥವಾ ಟೀಚರ್ಸ್ ಗಳು. ಅದು ಯಾವ ತರ ತಗೊಳ್ಬೇಕಾಗುತ್ತೆ ಸ್ಟೆಪ್ ಅನ್ನ? ಮೇಡಮ್, ಟೀಚರ್ಸ್ ಏನಂದ್ರೆ ಆಕ್ಚುಲಿ ಅವರು ಸ್ಕೂಲ್ ಕಾಲೇಜಲ್ಲಿ ಹೇಳ್ಬೇಕು ಅಂದ್ರೆ ಅವರು ಕೂಡ ಇವಾಗ ಸ್ಟೈಲ್ ಆಫ್ ವರ್ಕಿಂಗ್ ಇದು ಮಾಡಿದ್ದಾರೆ. ಅದು ಆ ಕಾಲದಲ್ಲಿ ಮಾಡೋತರ ಇವಾಗಲೂ ಮಾಡಿದ್ರೆ ಖಂಡಿತ ಆಗುತ್ತೆ. ಹಾಗೆ ಇವಾಗ ಏನು ಮಾಡ್ರನ್ ಎಲ್ಲ ಒಟ್ಟು ಮಾಡ್ರನ್ ಬಲಿ ಆಗ್ತಾರಲ್ವಾ, ಅದು ಇರಬಾರ್ದು. ಅದು ಫಾರ್ ಎಕ್ಸಾಂಪಲ್ ಒಂದಷ್ಟು ನೋಡ್ಕೊಂಡ್ ಬರ್ತಾ ಇದ್ವಿ, ಗಲ್ಫ್ ಆಡ್ತಾ ಇದ್ರು, ಕ್ರಿಕೆಟ್ ಆಡ್ತಾ ಇದ್ರು. ಸೊ ಅದ್ರ ಮೇಲೆ ಏನಕ್ಕೆ ಪೇರೆಂಟ್ಸ್ ಗಳು ಒಲವನ್ನ ಮೂಡಿಸಬಾರ್ದು ಮಕ್ಕಳಲ್ಲಿ? ಅದು ಮಾಡೋದು ನೀವು ಹೇಳೋದು ಕರೆಕ್ಟ್. ಅದು ಮಾಡೋದು ತುಂಬಾ ಒಳ್ಳೇದು. ಅದು ಮಾಡ್ಬೇಕು. ಸುಮ್ಮನೆ ನೋಡಿ ಈ ಗೇಮು ಆ ಗೇಮು ಮಾಡುತ್ತಲ್ಲ, ಈ ಲೇಟೆಸ್ಟ್ ಗೇಮ್ಗಳೇ ವರ್ಸ್ಟ್ ಅದು. ಥ್ಯಾಂಕ್ ಯು ಸರ್. ಎಸ್, ಅಂದ್ರೆ ಗವರ್ನಮೆಂಟ್ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಅದು ಏನೇ ಆಗಿದ್ರು ಕೂಡ ಗವರ್ನಮೆಂಟ್ ಇನ್ವಾಲ್ವ್ಮೆಂಟ್ ಇಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಟ್ಯಾಕ್ಸ್ ಅಂಡ್ ಕಂಡೀಷನ್ ಸಪ್ಲೈ ಅಂತ ಹಾಕಿರ್ತಾರಲ್ಲ. ಸೊ ಹಾಗಾಗಿ ಜಾಗೃತಿಯನ್ನ ವಹಿಸಬೇಕಾಗುತ್ತೆ, ಇಲ್ಲಾಂದ್ರೆ ನಮ್ಮ ಭವಿಷ್ಯನ ಕಳ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಮಾತಾಡಿಸ್ತಾ ಹೋಗೋಣ ಬನ್ನಿ. ನಿಜಕ್ಕೂ ಕೂಡ ಆನ್ಲೈನ್ ಗೇಮ್ ಯಂಗ್ಸ್ಟರ್ಸ್ಗೆ ಮಾರಕ ಅಂದ್ರೂ ತಪ್ಪಾಗೋದಿಲ್ಲ. ಸೊ ಮಾತನಾಡೋದಕ್ಕೆ ಇನ್ನೊಬ್ರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾನ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ ಹೆಸರು? ನನ್ನ ಹೆಸರು ಶೋಭಾ. ಏನ್ ವರ್ಕ್ ಮಾಡ್ತೀರಮ್ಮ? ನಾನು ಸೋಷಿಯಲ್ ಆಕ್ಟಿವಿಸ್ಟ್, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AIMSS ಅಂತ ಹೇಳಿ. ಈ ಇನ್ಸಿಡೆಂಟ್ ನೀವೇನು ರೆಫರ್ ಮಾಡಿದ್ರಿ, ಅದು ಆನ್ಲೈನ್ ಗೇಮಿಂಗಿಂದ ಆಗ್ತಾ ಇರೋಂಥ ಅನಾಹುತಗಳು ತುಂಬಾ ಬೇಸರ ಆಗುತ್ತೆ, ದುಃಖ ಆಗುತ್ತೆ, ಸಿಟ್ಟು ಬರುತ್ತೆ. ಈಗ ಮೊನ್ನೆ UP-ನಲ್ಲಿ 3 ಜನ ಹೆಣ್ಮಕ್ಳು ಮೊಬೈಲ್ ಕೊಟ್ಟಿಲ್ಲ ಗೇಮ್ ಆಡಲಿಕ್ಕೆ ಅಂತ ಹೇಳಿ ಮಾಡಿ ಮೇಲಿಂದ ಬಿದ್ದು ಅವರು ಜೀವ ಕಳ್ಕೊಂಡಿರೋದು ವೆರಿ ವೆರಿ ಪೇಯ್ನ್ಫುಲ್. ಅಂದರೆ ಯಾವ ಮಟ್ಟಕ್ಕೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ದು ಹಾವಳಿ ಇದೆ ಮಕ್ಕಳ ಮೇಲೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಪ್ರತಿನಿತ್ಯ ಪೇಪರಲ್ಲಿ ಒಂದಲ್ಲ ಮತ್ತೊಂದು ಘಟನೆನ ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಇದು ಜೀವ ಕಳ್ಕೊಳ್ತಾ ಇರೋದು, ಇದು ಅತಿರೇಕಕ್ಕೆ ಹೋಗ್ತಾ ಇರೋದು, ಮತ್ತು ಅವ್ರು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗದಿರ ಇರೋದು, ಡಿಪ್ರೆಷನ್ಗೆ ಹೋಗ್ತಾ ಇರೋಂಥದ್ದು. ಇದನ್ನಂತೂ ನಿಮ್ಹಾನ್ಸ್ ಆ್ಯಸ್ ಎ ಸೆಪರೇಟ್ ಯೂನಿಟ್ ಟು ಡೀಲ್ ದೀಸ್ ಥಿಂಗ್ಸ್. ಸೊ ಇದ್ರ ಬಗ್ಗೆ ನಮ್ಮ ಸಂಘಟನೆಯಿಂದ ಕೂಡ ವಿ ಹ್ಯಾವ್ ಫೋಕಸ್ ದಿಸ್ ಇಶ್ಯೂ. ನವೆಂಬರ್ 25ರಿಂದ ಮಾರ್ಚ್ 25ವರೆಗೂ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಹೆಚ್ಚುತ್ತಾ ಇರುವಂಥ ಅಪರಾಧಗಳು,
ಇದರದ್ದು ಒಂದು ಅಭಿಯಾನನೇ ತಗೊಂಡಿದ್ದೀವಿ ನಾವು ರಾಜ್ಯದಾದ್ಯಂತ. ನಾವು ಸರ್ಕಾರಕ್ಕೂ ಮನವಿನ ಸಲ್ಲಿಸ್ತಾ ಇದ್ದೀವಿ ನಾವು. ವಿ ವಾಂಟ್ ದಿ ಗವರ್ಮೆಂಟ್ ಟು ಟೇಕ್ ಆ್ಯಕ್ಷನ್. ಏನಂತ ಹೇಳಿದ್ರೆ, ಯಾವುದೋ ಅನ್ವಾಂಟೆಡ್ ಫೈಲ್ಸ್ ಇಂಥವೆಲ್ಲ ಬಂದರೆ ದೇ ಕೆನ್ ರಿಮೂವ್ ಇಟ್. ಮೊನ್ನೆ ತಾನೇ ಐ ಥಿಂಕ್ ಎಲನ್ ಮಸ್ಕ್ 3500 ಏನು ಹಾಕಬಾರ್ದಂಥದ್ದನ್ನು ತೆಗೆದ್ರು ಅವರು, ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ ಹೇಳ್ಬಿಟ್ಟು. ಸೊ ವೆನ್ ದೇರ್ ಈಸ್ ಎ ಪ್ರೆಷರ್ ಫ್ರಮ್ ದಿ ಪೀಪಲ್ ದೇ ಕೆನ್ ರಿಮೂವ್ ಇಟ್. ಸಾಧ್ಯ ಆಗಲ್ಲ ಅನ್ನೋದು ಅಲ್ವೇ ಅಲ್ಲ. ಸೊ ಇಲ್ಲಿ ನಮ್ಗನ್ಸುತ್ತೆ ಸರ್ಕಾರ ನೇರ ಹೊಣೆ ಹೊತ್ಕೋಬೇಕು. ಎರಡನೇದು, ಪೇರೆಂಟ್ಸು ಏನು ಮಾಡಬೇಕು, ಇಬ್ಬರೂ ಕೂಡ ಮನೆಯಲ್ಲಿ ದುಡಿಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಬೆಲೆ ಏರಿಕೆ ಇದೆಲ್ಲ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಜಾಬ್ ಗ್ಯಾರಂಟಿಗಳಿಲ್ಲ, ದೇರ್ ಇಸ್ ನೋ ಸೆಕ್ಯೂರಿಟಿ ಆಫ್ ಜಾಬ್. ಹಾಗಾಗಿ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗಬೇಕಾದ್ರೆ ಮಕ್ಕಳು ಎಲ್ಲಿರ್ತಾರೆ? ಸೊ ದೇ ಡೋಂಟ್ ನೋ ಹೌ ಟು ಟೇಕ್ ಕೇರ್ ಆಫ್ ದ್ಯಾಟ್. ಸೊ ಆಮೇಲೆ ಶಾಲಾ ಕಾಲೇಜ್ಗಳಲ್ಲಿ ಒತ್ತಡ, ನೀನು ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಥವಾ 90 ಅಬೌವ್ ಇಲ್ಲ ಅಂತ ಹೇಳಿದ್ರೆ ಅದೊಂಥರ ಡಿಪ್ರೆಷನ್ನು ಅವರ ಫ್ರೆಂಡ್ಸು. ಸೊ ಒಂಥರ ಇಡೀ ವಾತಾವರಣದಲ್ಲಿ ಒಂದು ದೇರ್ ಇಸ್ ಸಮ್ ಸಫೋಕೇಶನ್. ಸೊ ಹಾಗಾಗಿ ಮಕ್ಕಳ ಮೇಲೆ ಇದ್ರದ್ದು ಒತ್ತಡ. ಸೊ ಹೀಗೆ ಮುಂದುವರೆದ್ರೆ ವಾಟ್ ಈಸ್ ಅವರ್ ಫ್ಯೂಚರ್ ಜನರೇಷನ್? ಇದ್ರ ಬಗ್ಗೆ ತುಂಬಾ ಆತಂಕ ಇದೆ ನಮಗೆ. ಸೊ ಸರ್ಕಾರ ಇದಕ್ಕೆ ನೇರ ಹೊಣೆ ಹೊರಬೇಕು. ದೇ ಹ್ಯಾವ್ ಟು ಟೇಕ್ ನೆಸೆಸರಿ ಮೆಷರ್ಸ್. ನಾವು ವಿ ಆರ್ ಮೀಟಿಂಗ್ ದಿ CM ಆ್ಯಂಡ್ ಆಲ್ ಕನ್ಸರ್ನ್ಡ್. ನಾವೊಂದು ಮೆಮೊರಾಂಡಮ್ ತಗೊಂಡು ರಾಜ್ಯದಾದ್ಯಂತ ಸಿಗ್ನೇಚರ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಜನ ಅಂತೂ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇಟ್ ಈಸ್ ಈ ಗೇಮಿಂಗಿಂದ, ಮೊಬೈಲ್ ಪ್ಲ್ಯಾಟ್ಫಾರ್ಮ್ಸಿಂದ ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅನ್ನೋದು ಇದು ಪ್ರತಿಯೊಂದು ಮನೆಯ ನೋವಿದು, ಪ್ರತಿಯೊಬ್ಬ ತಂದೆ ತಾಯಿಯ ನೋವಿದು. ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಬೇಕು ಅನ್ನೋದು ನಮ್ಮ ಸಂಘಟನೆಯ ನಮ್ಮ ಆಶಯ. ಸೊ ಈ ಒಂದು ಬೇಡಿಕೆನ ಈ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಬರೋಂಥ ಅನ್ಎಥಿಕಲ್ ವಿಚ್ ಇಸ್ ನಾಟ್ ಟು ಬಿ, ಇಟ್ ಶುಡ್ ಬಿ ಸೆನ್ಸರ್ಡ್, ಈ ಥರದ್ದೊಂದು ಡಿಮ್ಯಾಂಡ್ ಇದೆ ನಮಗೆ. ಆ್ಯಂಡ್ ದೇ ಹ್ಯಾವ್ ಟು ಸೆಟ್ ಅಪ್ ಎ ಸೆಪರೇಟ್ ಕಮಿಷನ್. ಆಸ್ಟ್ರೇಲಿಯಾದಲ್ಲಿ ಆಗಿದೆ ಇದು. ಬಿಲೋ 16 ಇಯರ್ಸ್ಗೆ ದೇ ಹ್ಯಾವ್ ಟೇಕನ್ ಸಮ್ ಮೆಷರ್ಸ್. ಸೊ ಸರ್ಕಾರ ಈ ಎಕ್ಸ್ಪರ್ಟ್ಸ್, ಸೈಕಲಾಜಿಸ್ಟು, ಪೇರೆಂಟ್ಸು, ಡಾಕ್ಟರ್ಸು, ಎಜುಕೇಷನಿಸ್ಟು ಇವ್ರನ್ನೆಲ್ಲ ಸೇರಿಸ್ಕೊಂಡು ದೇ ಹ್ಯಾವ್ ಟು ಫ್ರೇಮ್ ಸಮಥಿಂಗ್ ಮೋರ್. ಮೀಡಿಯಾ ಇನ್ನೇನು ಮಾಡಬಹುದು? ಸೊ ಎಲ್ಲ ಥರದ ಮೀಡಿಯಾನೂ ಇದೆ. ಸಂಬಡಿ ಹೂ ಇಸ್ ರೆಸ್ಪಾನ್ಸಿಬಲ್ಲು ಇದ್ದಾರೆ, ಇದನ್ನು ತಪ್ಪನ್ನು ಪ್ರಮೋಟ್ ಮಾಡೋರು ಇದ್ದಾರೆ. ಸೊ ತಪ್ಪನ್ನು ಪ್ರಮೋಟ್ ಮಾಡೋರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸೊ ದಿಸ್ ವೇ ಸಮ್ ಪ್ರೋಆಕ್ಟಿವ್ ಮೆಷರು ಸರ್ಕಾರ ತಗೊಳ್ಬೇಕು ಅಂತ ಹೇಳಿ ಹಲವಾರು ಇಂಥ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. ಸೊ ಇಟ್ಸ್ ವೆರಿ ನೈಸ್ ದಟ್ ಯು ಹ್ಯಾವ್ ಕಮ್ ಫಾರ್ವರ್ಡ್ ಟು ಟೇಕ್ ಎ ಬೈಟ್ ಆನ್ ದೀಸ್ ಇಶ್ಯೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಏನೇ ಇದ್ರೂ ಕೂಡ ಅವೇರ್ನೆಸ್ ಮೂಡಿಸುವಂತ ಕೆಲಸ ಆಗಬೇಕು. ಯಾವುದಕ್ಕೆ ಪ್ರಮೋಟ್ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು, ಅದನ್ನ ನಾವು ಕೂಡ ಜಾಗೃತಿಗೊಳ್ಬೇಕು ಅಂತ. ಸೊ ಇನ್ನಷ್ಟು ಮಾತನಾಡಿಸ್ತಾ ಹೋಗೋಣ. ಏನ್ ಹೇಳ್ತಾರೆ ಪೇರೆಂಟ್ಸ್ ಆಗಿ ಅಥವಾ ಶಿಕ್ಷಕರಾಗಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಏನೇನು ಮಾತುಕತೆ ಚರ್ಚೆಗಳಾಗ್ತಾ ಇದೆ, ಮಾತಾಡಿಸ್ತಾ ಹೋಗೋಣ. ಈಗ ಆನ್ಲೈನ್ ಗೇಮ್ಸ್ ಗಳನ್ನ ತುಂಬಾ ಪ್ರೆಷರ್ ಕೊಟ್ಟು ಆಡ್ಲೇಬೇಡಿ ಅಂದ್ರೆ ಮಕ್ಕಳು ಕೇಳೋದಿಲ್ಲ. ಅದಕ್ಕೆ ಪೇರೆಂಟ್ಸ್ ಗಳು ತುಂಬಾ ತಿದ್ದಿ ಬುದ್ಧಿ ಹೇಳಿ ಪ್ರೀತಿಯಿಂದ ಹೇಳ್ಬೇಕಾಗತ್ತೆ. ಹಾಗಾಗಿ ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಅವ್ರ ಮಕ್ಕಳನ್ನ ಯಾವ ತರ ಕಂಟ್ರೋಲ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ತರ ಅವರು ಒಂದ್ ಸ್ಟೆಪ್ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡಿದ್ದಾರೆ ಅಂತ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮಂಜುಳಾ. ಮೇಡಮ್ ಮಕ್ಳಿದ್ದಾರೆ ಅನ್ಸುತ್ತೆ. ಸೊ ಹೆಂಗೆ ಫೋನ್ ಕೊಡದೆ ಅವ್ರನ್ನ ಕಂಟ್ರೋಲ್ ಮಾಡೋದು? ನಮ್ಮ ಮನೆಯಲ್ಲೂ ಎಲ್ಲ ವಯಸ್ಸಿನ ಮಕ್ಕಳು ಇದ್ದಾರೆ. ಅಲ್ಲಿ ನಾವು ನಮ್ಮಲ್ಲೇ ಮಾತಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ, ನಮ್ಮ ಮನೆ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಶಾಲಾ ಕಾಲೇಜಿನ ಮಕ್ಕಳಾಗಿರ್ಬೋದು, ಅವ್ರಿಗೆ ಗ್ರೇಟ್ ಐಡಿಯಲ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಮಹಾನ್ ವ್ಯಕ್ತಿಗಳು ಅಂದರೆ ಸಾವಿತ್ರಿಬಾಯಿ ಫೂಲೆ ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸು ಅಥವಾ ದ ಗ್ರೇಟ್ ಸೈಂಟಿಸ್ಟು ಮೇರಿ ಕ್ಯೂರಿ, ಆಲ್ಬರ್ಟ್ ಐನ್ಸ್ಟೈನು, ಅಂದರೆ ಯಾರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಫಾರ್ ದಿ ಕಾಸ್ ಆಫ್ ಸೈನ್ಸ್, ಫಾರ್ ದಿ ಕಾಸ್ ಆಫ್ ದಿ ಸೊಸೈಟಿ ಅವರು ಶ್ರಮಿಸಿದ್ದಾರೆ, ಅಂಥವರ ಜೀವನ ಪರಿಚಯ ಆಗಬೇಕು ನಮ್ಮ ಮಕ್ಕಳಿಗೆ. ಮುಂದೆ ಫ್ಯೂಚರ್ ಏನು, ಗೋಲ್ ಏನು ಅನ್ನೋದ್ರ ಬಗ್ಗೆ ಭರವಸೆ ಮೂಡಿಸೋವಂಥ, ಕನಸು ಮೂಡಿಸೋವಂತಹ ವಾತಾವರಣ ಎಲ್ಲ ಹಿರಿಯರದು ಆ ಜವಾಬ್ದಾರಿ ಇದೆ. ಅಫ್ಕೋರ್ಸು ಗೌರ್ನಮೆಂಟು ಇದು ಹೊಣೆ ಹೊತ್ಕೋಬೇಕು. ಹಾಗೆಯೇ ಟೀಚರ್ಸು, ಪೇರೆಂಟ್ಸು ನಾವು ಸಹ ಇದಕ್ಕೆ ತಕ್ಕಂತಹ ಒಂದು ವಾತಾವರಣ ನಮ್ಮ ಮನೆಗಳಲ್ಲಿ, ನಮ್ಮ ತಾಣಗಳಲ್ಲಿ ನಾವು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇದೆ. ಆಮೇಲೆ ದೇ ಶುಡ್ ಬಿ ಮೇಕ್ ಟು ಗೋ ಫಾರ್ ದಿ ಸ್ಪೋರ್ಟ್ಸ್. ಅದು ಇಂಡಿವಿಜುವಲ್ ಗೇಮ್ಸ್ ಆಗಿರ್ಬೋದು ಅಥವಾ ಕಲೆಕ್ಟಿವ್ ಗೇಮ್ಸ್ ಆಗಿರ್ಬೋದು. ಆವಾಗ ಅವ್ರ ಮೈಂಡ್ ಬ್ರಾಡನ್ ಆಗುತ್ತೆ.
ದೇ ವಿಲ್ ಲರ್ನ್ ಟು ಫೇಸ್ ದಿ ಲೈಫ್, ದೇ ವಿಲ್ ಅಂದರೆ ಡಿಫೀಟನ್ನು ಸಹ ಹೇಗೆ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅವ್ರದ್ದು ಹೊರೈಸನ್ ದೊಡ್ಡದಾದಾಗ ಮಕ್ಕಳು ಇಂಥ ಒಂದು ಇದಕ್ಕೆ ಬಲಿ ಆಗದೆ ಇರುವಂಥ ಸಾಧ್ಯತೆಗಳನ್ನ ತಪ್ಪಿಸಬಹುದು. ಅದು ಇಂಡಿವಿಜುವಲ್ ಆಗಿ ಪೇರೆಂಟ್ಸ್ದು ಹೊಣೆ ಇದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ವ್ಯವಸ್ಥೆಯ ಸಮಸ್ಯೆ ಇದು. ಇನ್ನು ದೊಡ್ಡ ಪ್ರಮಾಣದಲ್ಲೇ ಇದಕ್ಕೆ ಸ್ಟೆಪ್ಸ್ ತಗೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದ್ರೆ ಇಂಡೋರ್ ಗೇಮ್ಗಳನ್ನ ಆಡಿಸೋದು, ಔಟ್ಡೋರ್ ಗೇಮ್ ಆಡಿಸೋದು, ಈ ರೀತಿಯಾಗಿ ಕೂಡ ಕೆಲವೊಂದಷ್ಟು ಟ್ರೈ ಮಾಡ್ಬೇಕಾಗತ್ತೆ ಅಂತ. ಸೊ ಇನ್ನಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಓಕೆ, ಈಗ ಸೂಸೈಡ್ ಪ್ರಕರಣಗಳು ಆನ್ಲೈನ್ ಗೇಮ್ ಇಂದ ಜಾಸ್ತಿ ಆಗ್ತಾ ಇದೆ, ಇದ್ರ ಕುರಿತು ಮಾತನಾಡ್ತಾ ಇದ್ವಿ. ಇನ್ನೊಬ್ರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪವಿತ್ರ ಅಂತ. ಈ ಆನ್ಲೈನು ಸೋಷಿಯಲ್ ಮೀಡಿಯಾ ಇದರಷ್ಟು ನಮ್ಮ ಈ ಯಂಗ್ ಮಕ್ಕಳೇ ಇರೋಷ್ಟು ಒಂದು ಡೆವಿಲ್ ಅಂತಲೇ ನಾನು ಹೇಳ್ತೀನಿ. ಈ ಡೆವಿಲಿಂದ ಎಲ್ಲ ಮಕ್ಳಿಗೂ, ಏನು ನಮ್ಮನೆ ಅವ್ರ ಮನೆ ಇವ್ರ ಮನೆ ಅಂತ ಅಲ್ಲ, ಎಲ್ಲ ಮಕ್ಕಳನ್ನು ಜೀವನ ಹಾಳು ಮಾಡ್ತಾ ಇದೆ. ಇದಕ್ಕೆ ಕಾರಣ ಐ ಥಿಂಕ್ ಗವರ್ಮೆಂಟ್ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಇದನ್ನ ತಗೋಬೇಕು, ಲಾ ಪಾಸ್ ಮಾಡಬೇಕು. ನೀವು ಈಗ ರೀಸೆಂಟಾಗಿ ಪೇಪರ್ ಓದಿದೆ, ಆಸ್ಟ್ರೇಲಿಯಾದಲ್ಲಿ 16 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳು ಯಾವುದೇ ಥರ ಸೋಷಿಯಲ್ ಮೀಡಿಯಾ, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟ್ ಇದು ಯಾವುದೂ ಇರಬಾರ್ದು ಅನ್ನೋದನ್ನ ಸ್ಟ್ರಾಂಗ್ ಲಾ ತಂದಿದ್ದಾರೆ. ನಮ್ಮ ದೇಶದಲ್ಲಿ ಬೇರೆ ಎಲ್ಲದಕ್ಕೂ ಲಾ ಮಾಡ್ತೀರಾ, ಯಾಕೆ ಗೌರ್ಮೆಂಟ್ ಈ ಥರ ಲಾ ತರ್ತಿಲ್ಲ? ಇಷ್ಟು ಮಕ್ಕಳು ಸಾಯೋ ತನಕ ನಿಮಗೆ ಬೇಕಾ? ಬೇರೆಯವ್ರ ಮಕ್ಕಳು ಸಾಯೋ ತನಕ ಬೇಕಾ? ಯಾಕೆ ಮಕ್ಕಳ ಲೈಫಿಗೆ ಬೆಲೆ ಇಲ್ವಾ? ನಿಮಗೆ ಕಾಣ್ತಿಲ್ವಾ? ನಿಮಗೆ ಬೇರೆ ಏನೇನೋ ವಿಷಯಗಳ ನಮ್ಮ ಪೊಲಿಟಿಷಿಯನ್ಸ್ ಮಾತಾಡ್ಕೊಂಡು ಓಡಾಡ್ತಾರೆ. ನಮ್ಮ ದೇಶ ಇವತ್ತಿನ ದಿನ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ ಇಸ್ ಅವರ್ ಚಿಲ್ಡ್ರನ್. ಅದೇ ಹಾಳಾಗ್ತಿದೆ ಬಿಕಾಸ್ ಆಫ್ ದಿಸ್ ಈ ದರಿದ್ರ, ಈ ಸೋಷಿಯಲ್ ಮೀಡಿಯಾ, ಈ ಗೇಮಿಂಗು. ಇದು ಯಾರೋ ದುಡ್ಡು ಮಾಡ್ಕೊತಿದ್ದಾರೆ, ನಮ್ಮ ಮನೆ ಮಕ್ಕಳು ಹಾಳಾಗ್ತಿದ್ದಾರೆ. ಯಾರ ಮಕ್ಕಳ ಕೈಯಲ್ಲಿ ಕೇಳಿ ಇವತ್ತಿನ ದಿನ ಒಂದು 2 ವರ್ಷದ ಮಗು ಬಂದು ಕೂತ್ಕೊಂಡು ಹಾಸ್ಪಿಟ್ಲಲ್ಲಿ ನಾವು ನೋಡ್ದಂಗ ಅವ್ರ ಅಮ್ಮ ಏನೋ ಟ್ರೀಟ್ಮೆಂಟ್ ಮಾಡಿಸ್ಕೊಂತಿರ್ತಾಳೆ, ಮಗು ಹಿಂಗೆ ಕೈಯಲ್ಲಿ ಹಿಂಗೆ ಅಂತ ಕೂತಿರುತ್ತೆ. 2 ವರ್ಷದ 3 ವರ್ಷದ ಮಕ್ಕಳು. ಯಾಕೆ ನೀವು ಒಂದು ಲಾ ತರಲ್ಲ? ಮಕ್ಕಳು ಸೋಷಿಯಲ್ ಮೀಡಿಯಾ ನೋಡಬಾರ್ದು, ಇದು ಮಾಡಬಾರ್ದು. ಯೂಟ್ಯೂಬ್ ಇಲ್ಲದೆ ಅವ್ರಿಗೆ ಪ್ರಪಂಚನೇ ಇಲ್ವಾ? ದಿಸ್ ಇಸ್ ವಾಟ್ ಐ ಫೀಲ್. ದಿಸ್ ಇಸ್ ಅ ಲ್ಯಾಕ್ ಆನ್ ದಿ ಗವರ್ನೆನ್ಸ್ ಆ್ಯಂಡ್ ದ ಗವರ್ಮೆಂಟ್ ಆ್ಯಂಡ್ ದಿ ಎಜುಕೇಷನ್ ಸಿಸ್ಟಮ್. ಅವರ್ ಎಜುಕೇಷನ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಬರೀ SSLC ಮಾರ್ಕ್ಸ್ ಕಮ್ಮಿ ಮಾಡ್ಕೊಂಡು ಓಡಾಡೋದು ಅಷ್ಟೇನಾ? ಇಷ್ಟು ಜ್ಞಾನ ಇಲ್ಲ ದಟ್ ಹಿ ಹ್ಯಾಸ್ ಟು ಬ್ರಿಂಗ್ ದಿ ಲಾ ಟು ಸ್ಟಾಪ್ ಸೋಷಿಯಲ್ ಮೀಡಿಯಾ ಅಂತ. ಇದನ್ನ ನಾನು ಹೇಳೋದು. ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ದಿಸ್ ಹ್ಯಾಸ್ ಟು ಕಮ್ ಅ ಲಾ ವಿಚ್ ಹ್ಯಾಸ್ ಟು ಬಿ ಬ್ಯಾಂಡ್. ನೋ ಕಿಡ್ಸ್. ಅದು ನಮ್ಮನೆ ಇವ್ರ ಮನೆ ಅವ್ರ ಮನೆ ಅಲ್ಲ, 18 ವರ್ಷಕ್ಕಿಂತ ಕಮ್ಮಿ ಮಕ್ಕಳಿಗೆ ಯಾರ ಕೈಗೂ ಯಾವುದೇ ಥರ ಸೋಷಿಯಲ್ ಮೀಡಿಯಾ, ಗೇಮಿಂಗ್ ಯಾವುದು ಇರ್ಕೂಡ್ದು. ಮ್ಯಾಮ್, ಇಷ್ಟು ಈಸಿಯಾಗಿ ಫೋನ್ ಸಿಗೋದಕ್ಕೆ ಕಾರಣನೇ ಆನ್ಲೈನ್ ಕ್ಲಾಸಸ್ ಕೊರೋನಾ ಟೈಮಲ್ಲಿ. ಸೊ ಆವಾಗಿಂದ ಫೋನ್ನ ಈಗ ಸ್ವಲ್ಪ ಕಂಟ್ರೋಲ್ ತರಬಹುದಾಗಿತ್ತು ಶಿಕ್ಷಣ ಇಲಾಖೆ ಆಲ್ಸೋ. ಸೊ ಹಾಗಾಗಿ ಏನ್ ಹೇಳ್ತೀರಾ, ಇನ್ನು ಮುಂದಿನ ದಿನದಲ್ಲಾದ್ರೂ ಗವರ್ನಮೆಂಟ್ ಫೋನ್ ಅನ್ನ ಹೇಗೆ ಸ್ಟಾಪ್ ಮಾಡಿಸಬಹುದು ಮಕ್ಕಳ ಹತ್ರ ಅಂತ? ಇದು ಗವರ್ಮೆಂಟ್ ಒಬ್ಬರ ಮೇಲೆ ನಾವು ಹೇಳಬಾರ್ದು. ಗವರ್ಮೆಂಟ್ ಲಾ ಪಾಸ್ ಮಾಡಿದ್ರು ತಂದೆ ತಾಯಿನೂ ರೆಸ್ಪಾನ್ಸಿಬಲ್ ಆಗ್ತಾರೆ. ಗವರ್ಮೆಂಟ್ ಲಾ ಪಾಸ್ ಮಾಡಿರ್ತಾರೆ, ಒಪ್ಕೊಂತೀನಿ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನಾನು ಆಸ್ ಎ ಪೇರೆಂಟ್. ಇಬ್ರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇವತ್ತಿನ ದಿನ ನೋಯ್ಡಾ, ಅದೇ ಡೆಲ್ಲಿ ಹತ್ರ 3 ಮಕ್ಕಳು ತೀರ್ಕೊಂಡ್ರಲ್ಲ, ಆ ಮಕ್ಕಳು ತೀರ್ಕೊಂಡಿದ್ದಕ್ಕೆ ಗವರ್ಮೆಂಟ್ ಎಷ್ಟು ರೆಸ್ಪಾನ್ಸಿಬಲ್, ತಂದೆ ತಾಯಿನೂ ಅಷ್ಟೇ. ತಂದೆ ತಾಯಿ ಯಾಕೆ ನೋಡ್ಲಿಲ್ಲ? ಮಕ್ಕಳ ಬಗ್ಗೆ ಯಾಕೆ ಒಂದು ಗಮನ ಇಡ್ಲಿಲ್ಲ? ನಾವು ಹೆತ್ತವ್ರಿಗೆ, ಈಗ ನಮ್ಮ ಅಪ್ಪ ಅಮ್ಮ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನಮಗೆ ಗೊತ್ತಿರುತ್ತೆ. ಆದ್ರಿಂದ ನಾವು ನಮ್ಮ ಮಕ್ಕಳನ್ನೂ ನೋಡ್ಕೋಬೇಕು. ಸೊ ಕರೋನಾ ಟೈಮಲ್ಲಿ ಆಯಿತು, ಸಿಚುವೇಶನ್ ಹಂಗಿತ್ತು. ಈಗ ಸಿಚುವೇಶನ್ ಇಲ್ಲ. ಸಿಚುವೇಶನ್ ತಕ್ಕನಾಗಿ ನೀವು ಚೇಂಜ್ ಆಗಿ, ನೀವು ಯಾಕೆ ಕೊರೋನಾ ಟೈಮಲ್ಲಿ ಕೊಟ್ರಿ ಅಂತ? ಹೌದು, ಅಪ್ಪ ನೆಟ್ಟಿದ ಆಳದ ಮಲ ಅಂದ್ಬಿಟ್ಟು ಹೋಗಿ ನೇಣಾಕೊಳಲ್ವಲ್ಲ ನೀವು. ಆಗ ಹಂಗಿತ್ತು, ಸಿಚುವೇಶನ್ ಹಂಗಿತ್ತು, ಸರ್ಕಮ್ಸ್ಟೆನ್ಸಸ್ ಹಂಗಿತ್ತು, ನಾವು ಮಾಡಿದ್ವಿ. ಈಗ ಸರ್ಕಮ್ಸ್ಟೆನ್ಸಸ್ ಹಂಗಿಲ್ಲ, ಚೇಂಜ್ ಆಗಿ. ಈಗ್ಲೂ ಯಾಕೆ ಅದನ್ನೇ ಅದೇ ದೇವಕ್ಕೆ ಹೋಗ್ಬಿಟ್ಟು ನೀವು ನಿಮ್ಮ ತಲೆ ಕೊಡ್ತೀರಾ? ಅದು ನಾವು ಹೇಳಕ್ಕಾಗಲ್ಲ. ನೀವು ಅದು ಆಗಿದ್ದಾಯ್ತು, ಆ ಸಿಚುವೇಶನ್ ಹಂಗಿತ್ತು, ಮಾಡ್ಬೇಕಿತ್ತು. ಥ್ಯಾಂಕ್ ಯು ಮ್ಯಾಮ್. ಅದೇನೇ ಆಗಿರ್ಲಿ, ಅಂದ್ರೆ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗತ್ತಲ್ವಾ? ಹಾಗಾಗಿ ಸೊ ಕೆಲವೊಂದಷ್ಟು ವಿಚಾರಗಳನ್ನ ಪೇರೆಂಟ್ಸ್ ಆಗಿಯೂ ಕೂಡ ಗಮನ ವಹಿಸಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಷ್ಟು ಜನನ ಕೂಡ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸೊ ಯಂಗ್ಸ್ಟರ್ಸ್ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತಿರುತ್ತೆ ಫೋನ್ ಯೂಸ್ ಮಾಡೋದು ಎಷ್ಟು ಒಳ್ಳೇದು ಅಥವಾ ಎಷ್ಟು ಕೆಟ್ಟದು ಅಂತ. ಸೊ ಮಾತಾಡೋದಕ್ಕೆ ನಮ್ಮ ಜೊತೆ ಇನ್ನೊಬ್ರಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಕಾವ್ಯ ಅಂತ. ಏನ್ ಮಾಡ್ತಿದ್ದಾರೆ ಕಾವ್ಯ? ನಾನು ಒಂದು ಇದರಲ್ಲಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ, ಪ್ರಯೋಗ ಅಂತ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಓಕೆ, ಈಗ ವಿಷಯ ಗೊತ್ತಾಗಿರುತ್ತೆ ಮ್ಯಾಮ್ ನಿಮ್ಗೂ ಕೂಡ. ಉತ್ತರ ಪ್ರದೇಶದಲ್ಲಿ 3 ಜನ, ಎಲ್ಲರೂ ಕೂಡ ಟೀನೇಜರ್ಸ್, ಫೋನ್ ಅಲ್ಲಿ ಆನ್ಲೈನ್ ಗೇಮ್ ಆಡಿ ಸೂಸೈಡ್ ಮಾಡ್ಕೊಂಡ್ರು. ಸೊ ಏನ್ ಅನ್ಸುತ್ತೆ ಆಸ್ ಅ ಯಂಗ್ಸ್ಟರ್ ಆಗಿ? ಫೋನ್ ಅಂತ ಹೇಳಿ ಮಾತ್ರ ಅಲ್ಲ, ಈಗ ಯಾವುದೇ ವಿಚಾರಗಳನ್ನ ನಾವು ತಕೊಂಡ್ರು ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಎರಡೂ ಇರ್ತದೆ.
ಸೊ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ತುಂಬ ಮುಖ್ಯ. ಹಾಗಾಗಿ ನಾವು ಯಾವುದೋ ಫೋನನ್ನು ಇನ್ನೊಂದನ್ನು ನಾವು ಬ್ಲೇಮ್ ಮಾಡೋದಕ್ಕಿಂತ ಮೊದಲು ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಆ ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬ ಮುಖ್ಯ. ನಾವು ಅದನ್ನು ಕಲ್ತ್ಕೊಳ್ಬೇಕು, ಮುಂದಿನ ಬರುವ ಪೀಳಿಗೆಗೂ ಏನು ಆಯ್ಕೆ ಮಾಡ್ಕೊಳ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆಯ್ಕೆಯನ್ನು ನಾವು ಕಲ್ಸ್ಕೊಳ್ಬೇಕು. ಓಕೆ. ಈಗ ನಮ್ಗೆ ಬೋರ್ ಆದಾಗ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು, ಸ್ವಲ್ಪ ಸಾಂಗ್ ನೋಡ್ಬೇಕು, ಅಥವಾ ರೀಲ್ಸ್ ಗಳನ್ನ ಕೂಡ ಸ್ಕ್ರಾಲ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ಬಿಟ್ಟು ಈ ಬೆಂಗಳೂರಂತ ಪ್ರದೇಶದಲ್ಲಿ ಬೇರೆ ಏನ್ ಆಯ್ಕೆ ಇದೆ ನಮ್ಮ ಮುಂದೆ? ಬರೀ ಫೋನು ಅಥವಾ ಇದನ್ನೇ ಸೋಷಿಯಲ್ ಮೀಡಿಯಾನ ನೋಡ್ಬೇಕಂತ ಹೇಳಿಲ್ಲ. ಹಲವಾರು ನಾಟಕಗಳಿವೆ. ಈಗ ಸಾಂಸ್ಕೃತಿಕವಾಗಿ ನಾವು ನೋಡಿದ್ರೆ ನೃತ್ಯಗಳಿವೆ, ಡ್ಯಾನ್ಸ್ ಇದೆ, ನಾಟಕ ಇದೆ. ಈ ಥರದಕ್ಕೆ ನಾವು ನೋಡೋದು ಮಾತ್ರ ಅಲ್ಲ, ನಾವು ಅದನ್ನು ಕಲಿಬೋದು, ನಾವು ಅದನ್ನು ಮಾಡ್ಬೋದು. ಹಾಗಾಗಿ ಬಹಳಷ್ಟು ಆಪ್ಷನ್ಸ್ಗಳು ಇವೆ. ಅದನ್ನು ನಾವು ತಿಳ್ಕೊಳ್ಬೇಕು ಮತ್ತು ಅದನ್ನು ಪ್ರೋತ್ಸಾಹಿಸಬೇಕು, ನಾವು ಅದನ್ನು ಕಲಿಬೇಕು. ಈಗ ಅಪ್ಪ ಅಮ್ಮನ್ಗೇನೋ ಆಸೆ ಇರುತ್ತೆ, ನನ್ನ ಮಕ್ಕಳು ನೀವ್ ಹೇಳಿದಂಗೆ ನಾಟಕದಲ್ಲಿ, ಡ್ಯಾನ್ಸ್ ಅಲ್ಲಿ, ನೃತ್ಯದಲ್ಲಿ ಅಥವಾ ಹಾಡು ಹೇಳೋದ್ರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ. ಬಟ್ ಮಕ್ಕಳಿಗೆ ಇಂಟ್ರೆಸ್ಟ್ ಬರಬೇಕಲ್ಲ, ಸೊ ಅವ್ರನ್ನ ಆ ದಾರಿಗೆ ತಗೊಂಡು ಹೋಗೋದು ಹೇಗೆ? ನಾನು ಹೇಳ್ಬೇಕಾದ್ರೆ ನಾನು ಕೂಡ ಒಬ್ಳು ಡ್ಯಾನ್ಸರೇ. ಹಾಗಾಗಿ ಹೇಗೆ ನನಗೆ ಈ ಡ್ಯಾನ್ಸಲ್ಲಿ ಇಷ್ಟ ಆಯಿತು ಅಂತ ಹೇಳಿ, ನಾನು ಚಿಕ್ಕವಳಿದ್ದಾಗಿನ ನಮ್ಮ ಅಪ್ಪ ಬೇರೆ ಬೇರೆ ಕಡೆ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತಾ ಇದ್ರು, ನಾನು ಅದನ್ನು ನೋಡ್ತಾ ಇದ್ದೆ. ಹಾಗಾಗಿ ಅದ್ರ ಹಾಗೆ ತನ್ನಾಗಿ ಅದು ಇಂಟ್ರೆಸ್ಟ್ ಬೆಳೀತಾ ಹೋಯಿತು. ಹಾಗೆ ನಾನು ಅದರಲ್ಲಿ ನನ್ನನ್ನು ತೊಡಗಿಸ್ಕೊಳ್ತಾ ಹೋದೆ. ಯಾವತ್ತಾದ್ರೂ ಕಾವ್ಯ ಅವ್ರು ಆನ್ಲೈನ್ ಗೇಮ್ ಮಾಡಿದಾರ? ಇಲ್ಲ, ಆನ್ಲೈನ್ ಗೇಮ್ ಅಷ್ಟು ನನಗೆ ಒಲವು ಇಲ್ಲ ಅದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಂದ್ರೆ ಇಂಟ್ರೆಸ್ಟ್ ಏನಿದೆ ಅದನ್ನ ಗುರುತಿಸ್ಬೇಕು, ಅದನ್ನ ಪ್ರೋತ್ಸಾಹಿಸ್ಬೇಕು, ಅದನ್ನ ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ರು. ಇನ್ನಷ್ಟು ಜನ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ಈ ವಿಚಾರದ ಕುರಿತು ಕೇಳ್ತಾ ಹೋಗೋಣ ಬನ್ನಿ. ಸೊ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾ ಇದ್ವಿ. ಪೇರೆಂಟ್ಸ್ ಆಗಿ ಏನೇನ್ ಮೆಜರ್ಮೆಂಟ್ ತಗೊಳ್ಬೇಕು ಅದನ್ನ ಮಾತಾಡೋದಕ್ಕೆ ಒಬ್ರು ಪೇರೆಂಟ್ಸ್ ನಮ್ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ ಹೆಸರು? ರಾಜೇಂದ್ರ ಅಂತ. ಮೇಡಮ್ ನಿಮ್ ಹೆಸರು? ಗಾಯತ್ರಿ. ಸೊ ಈಗ ನಾವು ಮಾತಾಡ್ತಾ ಇರೋ ವಿಚಾರ ನಿಮ್ಗೆ ಗೊತ್ತಾಗಿರುತ್ತೆ, ಆನ್ಲೈನ್ ಗೇಮ್ ನಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಸರ್. ನಿಜಕ್ಕೂ ಅವ್ರಾದ್ರೇನು, ನಮ್ಮನೇಲಾದ್ರೇನು, ಪ್ರಾಣನೇ ಅಲ್ವಾ? ಸೊ ಯಾವ ತರ ಮೆಜರ್ಮೆಂಟ್ ತಗೊಳ್ಬೇಕು? ಆಕ್ಚುಲಿ ನನ್ನ ಇಬ್ರು ಮಕ್ಳಿದ್ದಾರೆ. ಒಬ್ಬ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಫಸ್ಟ್ ಸೆಮಿಸ್ಟರ್. ಮಗಳು 8th ಸ್ಟ್ಯಾಂಡರ್ಡ್. ಸೊ ಏನಂದ್ರೆ ಅವ್ರನ್ನ ಬೇರೆ ಕಡೆ ಎಂಗೇಜ್ ಮಾಡಬೇಕು. ಆಕ್ಚುಲಿ ಲೈಕ್ ಮೊಬೈಲ್ ನೋಡ್ತಾ ಇದ್ದಂಗೆ, ಯಾರು ಮೊಬೈಲ್ ನೋಡ್ತಾರೆ, ಬಟ್ ಏನ್ ಮಾಡ್ಬೇಕು, ಟ್ರೈ ಟು ಎಂಗೇಜ್ ದೆಮ್ ಮೋರ್ ಆನ್ ಲೈಕ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಸ್ಕೂಲ್ ಆದ ತಕ್ಷಣ ಓಕೆ 1 hour ಬ್ಯಾಡ್ಮಿಂಟನ್, ಇಲ್ಲ ಈಗ ನನ್ನ ಮಗನಿಗೆ ಜಿಮ್ಗೆ ಹಾಕಿ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಸೊ ಮಗಳಿಗೆ ಜಿಮ್ನಾಸ್ಟಿಕ್ಸ್, ಮಗನಿಗೆ ಜಿಮ್ಗೆ ಹೋಗೋ ಥರ ಎಲ್ಲ ಹೆಲ್ತಿ ಸ್ವಲ್ಪ ಅಟ್ಲೀಸ್ಟ್ ಆ ಥರ ಮಾಡ್ತಾ ಹೋದ್ರೆ ಸ್ವಲ್ಪ ನಿಮಗೆ ಬಿಸಿ ಇಟ್ರೆ ಮಕ್ಕಳು ಸ್ವಲ್ಪ ಅದ್ರ ಕಡೆ ಹೋಗಕ್ ಆಗಲ್ಲ. ಸೊ ವಿ ಕ್ಯಾನ್ ಅವಾಯ್ಡ್ ಲೈಕ್ ದಟ್. ಆ ಥರ ಈಗ ಫ್ಯಾಮಿಲಿಲಿ ಅಪ್ಪನ ಪಾತ್ರ ಎಷ್ಟು ಇಂಪಾರ್ಟೆಂಟ್, ಅಮ್ಮನ ಪಾತ್ರ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ. ಯಾಕಂದ್ರೆ ಹೇಳ್ಕೊಳಕ್ ಆಗದೆ ಇರೋದನ್ನ ಅಮ್ಮನ ಜೊತೆ ಹೇಳ್ಕೊಳ್ತಾರೆ. ಸೊ ಹಾಗಾಗಿ ಅಮ್ಮನಾಗಿ ನೀವು ಮಕ್ಕಳನ್ನ ಯಾವ ರೀತಿ ಆನ್ಲೈನ್ ಗೇಮ್ ಕಡೆನೋ ಅಥವಾ ಸೋಷಿಯಲ್ ಮೀಡಿಯಾ ಕಡೆನೋ ತಡೀತಾ ಇರೋದು ಹೇಗೆ ಮೇಡಮ್? ಆಕ್ಚುಲ್ ಆಗಿ ಅವಳಿಗೆ ಮನೆ ಕೆಲಸ ಹೇಳ್ಕೊಡೋದು, ನನ್ನ ಮಗಳಿಗೆ ಆ ಥರ ಬಿಸಿ ಇಡ್ತಾ ಇದ್ದೀನಿ. ಸೊ ನೋಡಿದ್ರು ಇನ್ ಅವರ್ ವಿಷನ್, ಅವರ್ ಇದರಲ್ಲಿ ನಾನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ. ಅವಳು ಇಂಟ್ರೆಸ್ಟು ಬರೀ ಹ್ಯಾಂಡ್ ಆಕ್ಟಿವಿಟೀಸ್ ಏನಾದರೂ ಮಾಡ್ತಾ ಇರ್ತಾಳೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ನಾನು ಟೀಚ್ ಮಾಡ್ತಾ ಇದ್ದೀನಿ, ಬರೋ ನ್ಯೂಸ್ ಎಲ್ಲ ತೋರಿಸ್ತೀನಿ, ಈ ಥರ ಅವೇರ್ ಆಗಿರಬೇಕು. ಸೊ ಅವ್ರಿಗೆ ಸ್ಕೂಲಲ್ಲೂ ಅದನ್ನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಮೊನ್ನೆ 3 ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರಲ್ವಾ, ಸ್ಕೂಲಲ್ಲೂ ಗೈಡ್ ಮಾಡ್ತಾ ಇದ್ದಾರೆ. ಸೊ ಅವ್ಳು ಬಂದು ನನ್ನ ಹತ್ರ ಡಿಸ್ಕಸ್ ಮಾಡಿದ್ಲು, ಹೇಳ್ತಾ ಇದ್ಲು, ಅಮ್ಮ ಈ ಥರ ಗೇಮಿಂಗ್ ಆಗಿ ಹಿಂಗಾಗಿದೆ ಅಂತೆ, ಹೌದಾ ಅಂತ. ಸೊ ಇನ್ ಸ್ಕೂಲಲ್ಲೂ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಸೊ ನಾನು ಹಾಗೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಪೇರೆಂಟ್ಸ್ಗಳದ್ದು ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ಲೈಫಲ್ಲಿ ಅನ್ನೋದು ಕೂಡ ಮಾತಾಡ್ತಾ ಇದ್ರು. ಇನ್ನಷ್ಟು ಜನ ಪೇರೆಂಟ್ಸ್ಗಳನ್ನ ಜೊತೆಗೆ ಯಂಗ್ಸ್ಟರ್ಸ್ಗಳನ್ನ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ಈ ವಿಚಾರದ ಕುರಿತು ಮಾತಾಡಿಸ್ತಾ ಹೋಗೋಣ. ಆನ್ಲೈನ್ ಗೇಮ್ ಯಂಗ್ಸ್ಟರ್ಸ್ಗೆ ಹಾನಿಕಾರ ಅಂದ್ರೂ ತಪ್ಪಾಗೋದಿಲ್ಲ. ಸೊ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ ಹೆಸರು? ನಂದೀಶ್ ಅಂತ. ಓಕೆ ಸರ್, ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ, ಸೊ ಫೋನ್ ಯೂಸ್ ಮಾಡ್ತಾರೆ. ನಿಮ್ಗೆ ಇನ್ಸಿಡೆಂಟ್ ಗೊತ್ತಿದೆ, ಮೊನ್ನೆ ತಾನೇ 3 ಜನ ಹೆಣ್ಮಕ್ಳು ಸತ್ತೋದ್ರು. ಸೊ ಹಾಗಾಗಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಸರ್ ಮಕ್ಕಳನ್ನ? ಮೇಡಮ್, ಅದನ್ನ ಗೌರ್ಮೆಂಟ್ ಅವರೇ ಬ್ಯಾನ್ ಮಾಡ್ಬಿಡ್ಬೇಕು. ಇಲ್ಲ ಮೊಬೈಲ್ ಮಾಡ್ತಾರೆ, ಆ್ಯಪ್ ಮಾಡ್ತಾರಲ್ಲ ಅವ್ರು ಮಾಡಬೇಕು. ಈ ಡೌನ್ಲೋಡ್ ಮಾಡದಿರೋ ಥರ ಮಾಡಿದ್ರೆ ಯಾರು ಆಡೋಕ್ಕಾಗಲ್ಲ. ಅದು ಬಿಟ್ಟು ಮಾಡ್ತೀವಿ ಅಂತಂದರೆ ಆಡ್ತಾರೆ ಮಕ್ಕಳು. ಈ ಕೆಲವು ಗೇಮ್ಸ್ ಎಲ್ಲ ಡೌನ್ಲೋಡ್ ಮಾಡೋದು ಬಿಡಿದ್ರೆ
ಯಾರು ಆಡ್ತಾರೆ? ಯಾರು ಆಡೋದಿಲ್ಲಲ್ಲ. ಸರ್ ಈಗ ಏನ್ ಗೊತ್ತಾ, ಮೊದ್ಲಿನ ತರ ಹಳ್ಳಿಗಳಲ್ಲೆಲ್ಲ ಆಟ ಆಡ್ತಿದ್ವಿ ಗೊತ್ತಾ, ಖೋಖೋನೋ ಕಬಡ್ಡಿನೋ ಥ್ರೋ ಬಾಲು ವಾಲಿಬಾಲ್ ಆಡ್ತಾ ಇದ್ವಿ. ಟೈಮ್ ಇತ್ತು, ಜಾಗ ಇತ್ತು, ಬಿಸಿ ಇರ್ಲಿಲ್ಲ, ಟೈಮ್ ಪಾಸ್ ಆಗ್ತಿತ್ತು ಸರ್. ಬಟ್ ಈಗ ಮನೆಗ್ ಬಂದಿದ ತಕ್ಷಣ ನಾವು ಆಡೋದೇನು, ನಾವು ಮಾಡೋದೇನು, ಒಂದ್ 5 ನಿಮಿಷ ಮೊಬೈಲ್ ಸಿಕ್ಬಿಟ್ರೆ ಸಾಕು ಅಂತ, ರಿಫ್ರೆಶ್ಮೆಂಟ್ ಆಗತ್ತೆ ಅಂತ, ಹಾಗಾಗಿ ಆಡ್ತಿದಾರ. ಮೊಬೈಲ್ ಅಲ್ಲಿ ರಿಫ್ರೆಶ್ಮೆಂಟ್ ಇಲ್ಲೇ ಇಲ್ಲ. ಮಕ್ಳು ಏನಿದ್ರು ಈಚೆ ಬಂದು ಕ್ರಿಕೆಟು, ಫುಟ್ಬಾಲು ಇಲ್ಲ ಏನೋ ಒಂದು ಆಕ್ಟಿವಿಟಿ ಮಾಡ್ರೇನೆ ಮೈಂಡ್ ರಿಫ್ರೆಶ್ ಆಗೋದು. ಮೊಬೈಲಲ್ಲಿ ಯಾವತ್ತೂ ಆಗೋದಿಲ್ಲ. ಯಾರು ಕೊಡಕ್ಕೆ ಹೋಗಬೇಡಿ. ಮೊಬೈಲು ಎಷ್ಟು ಒಳ್ಳೇದೋ ಅಷ್ಟೇ ಹಾನಿಕರ ಓಕೆ, ಈಗ ಮೊಬೈಲ್ ಅಲ್ಲಿ ಮೊಬೈಲ್ ಅಂತಲ್ಲ, ನಾವ್ ಯಾವ್ದೇ ವಸ್ತು ತಗೊಂಡ್ರು ಅತಿಯಾದ್ರೆ ಅಮೃತನು ವಿಷ ಅಂತಾರಲ್ಲ, ಎಷ್ಟು ಬಳಕೆ ಮಾಡ್ಬೇಕು ಅಷ್ಟು ಮಾತ್ರ ಬಳಕೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಅಲ್ಲಿದ್ದಾರೆ, ಬನ್ನಿ ಅವ್ರನ್ನು ಮಾತಾಡಿಸ್ತಾ ಹೋಗೋಣ, ಏನ್ ಒಪಿನಿಯನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಈಗ ಫೋನ್ ಅನ್ನೋದನ್ನ ಎಷ್ಟು ಬಳಕೆ ಮಾಡ್ಬೇಕು ಅಷ್ಟು ಮಾತ್ರ ಬಳಕೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ. ಸೊ ಮಾತಾಡೋದಕ್ಕೆ ಇನ್ನಿಬ್ರಿದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗೋಣ. ಫೋನ್ ನ ಹೇಗ್ ಕಂಟ್ರೋಲ್ ಇಡಬೇಕು ಅಥವಾ ಆನ್ಲೈನ್ ಗೇಮ್ ಗಳಿಂದ ಮಕ್ಕಳನ್ನ ಹೇಗ್ ಬಚಾವ್ ಮಾಡ್ಬೇಕು, ಅವ್ರೇನಂತಾರೆ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ ಹೆಸರು ಸರ್? ಅಮರ್ನಾಥ್ ಅಂತ. ಸರ್ ನಿಮ್ಮ ಹೆಸರು? ಮುರಳಿ ಮೋಹನ್. ವಿಷಯ ಗೊತ್ತಾಗಿರತ್ತೆ ಸರ್, ಈ ವಾರದಲ್ಲಿ 3 ಜನ ಹೆಣ್ಮಕ್ಳು ಒಂದೇ ಫ್ಯಾಮಿಲಿ ಅವರು ಸರ್ ಸೂಸೈಡ್ ಮಾಡ್ಕೊಂಡು 9th ಫ್ಲೋರ್ ನಿಂದ ಬಿದ್ದಿರೋದು. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ನಮ್ಮ ಅಂಗೈನಲ್ಲಿ ಇಟ್ಕೊಂಡು ಸಾಕ್ಬೇಕು ಅಂತಾರೆ. ಸೊ ಹಾಗಾಗಿ ಹೆಂಗ್ ಕಂಟ್ರೋಲ್ ಮಾಡೋದು ಸರ್ ಈ ಯುಗದಲ್ಲಿ? ಮೇಡಮ್, ಆಕ್ಚುಲಿ ಇದು ನಾವ್ ಹೇಳ್ಬೇಕು ಅಂತಂದ್ರೆ ಈ ಮೊಬೈಲ್ ಜನರೇಷನ್ ಇರೋದೇ ಕೆಲವೊಂದು ಎಷ್ಟು ಅನುಕೂಲ ಇರ್ತದೋ ಅದೇ ತರ ಅನಾನುಕೂಲನೂ ಇದೆ. ಅದರಿಂದ ಇನ್ನೊಂದು ವಿಷಯ ಏನಂತಂದ್ರೆ ಕೆಲವೊಂದು ಅಪಾಯಕರವಾದಂಥ ಅಪ್ಲಿಕೇಶನ್ಸ್ ಅನ್ನು ಈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಬ್ಯಾನ್ ಮಾಡಿದ್ರೆ ಒಳ್ಳೆಯದು. ಬಟ್ ಬ್ಯಾನ್ ಮಾಡ್ತೀನಿ ಅಂತಾರೆ, ಬಟ್ ಅವ್ರಿಗೆ ಯಾವ ಥರ ಅವ್ರಿಗೆ ಇನ್ಕಮ್ ಇದೆಯೋ ಏನಂತ ಗೊತ್ತಿಲ್ಲ. ಬಟ್ ನಮ್ಮಂಥ ಜನಸಾಮಾನ್ಯರಿಗೆ ಏನು ಮಾಡ್ತಾರೆ ಅಂದರೆ ಟ್ಯಾಕ್ಸ್ ಅದು ಇದು ಅಂತ ಅವ್ರಿಗೆ ಗೌರ್ಮೆಂಟ್ಗೆ ಇನ್ಕಮ್ ನೋಡ್ತಾರೆ. ಬಟ್ ಜನಸಾಮಾನ್ಯರಿಗೆ ಏನು ಬೇಕಾಗಿದೆ, ಅದರಿಂದ ಏನು ಹಾನಿಕಾರಕ ಇದೆ ಅನುಕೂಲ ಇದೆ ಅಂತ ನೋಡ್ದಿರ ಅವ್ರಿಗೆ ಆದಾಯ ಯಾವುದರಿಂದ ಬರ್ತದೆ ಅದನ್ನು ನೋಡಿಕೊಂಡು ಅವರು ಅನ್ಇನ್ಸ್ಟಾಲ್ ಅದು ಯಾವ ಥರ ಬೇಕೋ ಅದು ಅವ್ರಿಗೆ ಇನ್ಕಮ್ ಬರೋದು ನೋಡ್ತಾರೆ. ಜನಸಾಮಾನ್ಯರಿಗೆ ಅನುಕೂಲವಾಗುವಂಥದ್ದು ಏನೂ ಮಾಡಲ್ಲ. ಅದರಿಂದ ಇನ್ನೊಂದು ಏನಂತಂದರೆ ಈ ಅಪಾಯಕರವಾದಂತಹ ಆನ್ಲೈನ್ ಗೇಮಿಂಗ್ ಅಂತಹ ಕೆಲವೊಂದು ಅಪ್ಲಿಕೇಶನ್ಸ್ನೇ ಅದು ಲೀಗಲ್ ಮಾಡಿಬಿಟ್ಟು ಅದು ಇನ್ಸ್ಟಾಲ್ ಆಗ್ದಿರ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸರ್ ಈಗ ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ ಸರ್, ಏನ್ ಹೇಳ್ಕೊಡ್ತೀವೋ ಅದನ್ನ ತುಂಬಾ ಅಡಿಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಫೋನ್ ಇಂದ ಹೆಂಗ್ ಅವ್ರನ್ನ ಕಂಟ್ರೋಲ್ ಮಾಡೋದು? ಮೇಡಮ್, ಮೈನು ಫೋನಲ್ಲಿ ಬೇಕಾಗಿರೋದು ಮಾತ್ರ ಅಪ್ಲಿಕೇಶನ್ ಇರಬೇಕು. ಇರೋದೆಲ್ಲ ಯಾವುದು ಅಪ್ಲಿಕೇಶನ್ ಡೌನ್ಲೋಡ್ ಆಗ್ದಿರಂಗ್ ನೋಡ್ಕೊಂಡ್ರೆ ಮೈನು ಚೆನ್ನಾಗಿರೋದು ಮೇಡಮ್. ಈಗ ಫೋನ್ ಎಷ್ಟು ಸ್ಮಾರ್ಟ್ ಆಗ್ಬಿಟ್ಟಿದೆ ಅಂದ್ರೆ ರಾತ್ರಿ ಇನ್ಸ್ಟಾಲ್ ಮಾಡ್ಕೋಬಹುದು ಸರ್, ಬೆಳಗ್ಗೆ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ಬೋದು. ಸೊ ನಿಮಗ್ ಗೊತ್ತೇ ಆಗಲ್ಲ, ನೈಟು ಅಪ್ಪ ಓದ್ಕೋತಿದೀನಿ ಅಮ್ಮ ಓದ್ಕೋತಿದೀನಿ ಅಂತ ಫೋನ್ ತಗೊಳ್ತಾರೆ, ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಸರ್. ಸೊ ಹಾಗಾಗಿ ಆಪ್ಗಳ ಮೇಲೆ ಹೆಂಗ್ ಕಂಟ್ರೋಲ್ ಸಾಧಿಸ್ಬೇಕಾಗತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು? ಏನಿಲ್ಲ ಮೇಡಮ್, ಅವ್ರ ತಂದೆ ತಾಯಿ ಅವ್ರಿಗೆ ಕರೆನ್ಸಿ ಅದು ಇದು ಹಾಕ್ತಾರಲ್ಲ, ಅದೊಂದು ಕಂಟ್ರೋಲ್ ಆದ್ರೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಕರೆನ್ಸಿ ಇಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಳ್ತಾರೆ ಸರ್, ಆ ಪ್ರಕರಣನೂ ಇದೆ. ಮೇಡಮ್, ಇನ್ನೊಂದು ವಿಷಯ ಹೇಳ್ತೀನಿ. ಈ ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಈಗ ಸ್ಕೂಲ್ಸ್ ಅಲ್ಲಿ ಇದ್ ಮಾಡವ್ರೆ, ಅದು ಕೂಡ ಕೆಲವೊಂದು ಅಪಾಯಕಾರಿ. ಏನಕ್ಕೆ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ ಅಂತಂದ್ರೆ ಪೋಷಕರನ್ನವರು ಏನ್ ಮಾಡ್ತಾರೆ ಅಂದ್ರೆ ಕಷ್ಟನ ಸುಖನ ಏನೋ ಮಾಡಿ ಕರೆನ್ಸಿ ಹಾಕ್ಸ್ಲೇಬೇಕಾಗ್ತದೆ. ಹಾಕ್ಸ್ದಾಗ ಏನ್ ಮಾಡ್ತಾರೆ ಅಂದ್ರೆ ಹುಡುಗರು ನಾವು ನೋಡ್ಕೊಂಡಿರಕ್ಕಾಗಲ್ಲ, ನಾವು ಯಾವ್ದೋ ಒಂದು ಕೆಲಸದ ಬ್ಯುಸಿಯಲ್ಲಿ ಇರ್ತೀವಿ. ಆ ಟೈಮಲ್ಲಿ ಮಕ್ಳೇನ್ ಮಾಡ್ತಾರೆ, ಈ ಅಪ್ಲಿಕೇಶನ್ ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಅವ್ರಿಗೊಂಥರ ಹುಚ್ಚಿಡ್ದು ಬಿಡ್ತದೆ. ಎಕ್ಸಾಂಪಲ್ ನನ್ನ ಮಗನೇ ಆಗಲಿ, ನನ್ನ ಮಗ ಬಂದು 3rd ಸ್ಟ್ಯಾಂಡರ್ಡ್, ಬಟ್ ಅವನಿಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಮೊಬೈಲ್ ಕೊಟ್ಟರೆ ಅವ್ನು 11:30 12 ಗಂಟೆ ತನಕ ಕೂಡ ನಿದ್ದೆ ಮಾಡಲ್ಲ. ಅದೇ ಅವನೇನು ಓದಬೇಕು ಅಂತಂದ್ರೆ ನನ್ಗೆ ನಿದ್ದೆ ಬರ್ತಾ ಇದೆ ಕಣ್ಣೂರಿ ಅದು ಇದು ಅಂತ ಹೇಳ್ಬಿಟ್ಟು ಮಲಗಿಬಿಡ್ತಾನೆ. ಮೊಬೈಲ್ ಕೊಟ್ಬಿಟ್ರೆ 12 ಗಂಟೆ ತನಕ ನಾವು ಮಲಗಿದ್ರು ಅವ್ನು ಮಲಗಿರಲ್ಲ, ಮೊಬೈಲ್ ನೋಡ್ತಾನೆ ಇರ್ತಾನೆ. ಅದರಿಂದ ಅಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದೆ. ಇನ್ನೊಂದು ಏನಂದ್ರೆ ನಾವೇ ಆಗಲಿ ಮೇಡಮ್, ವಯಸ್ಸಾದವರೇ ಆಗಲಿ, ನಾವು ಒಂದು 5-10 ನಿಮಿಷ ಏನಾದರೂ ಫ್ರೀ ಇದೆ ಅಂದರೆ ಮೊಬೈಲೇ ನೋಡ್ತಾ ಇರ್ತೀವಿ. ಅದು ಬಿಟ್ಟು ನಾವು ಒಂದು ಪುಸ್ತಕ ಓದಲ್ಲ, ಒಂದು ಪೇಪರ್ ಓದಲ್ಲ. ಆ ಥರ ಅಡಿಕ್ಟ್ ಆಗ್ಬಿಟ್ಟೈತೆ. ಆ ಥರ ಏನು ಮಾಡಬೇಕು ಅಂತಂದರೆ ಗೌರ್ಮೆಂಟ್ ಅವರೇ ಏನೋ ಒಂದು ಮಾಡ್ಬಿಟ್ಟು ಕೆಲವೊಂದು ಇಂಥ ಟೈಮ್ ಅಂತ ಫಿಕ್ಸ್ ಮಾಡ್ಬಿಟ್ಟು ಇಷ್ಟೊಂದು ಅವಶ್ಯಕತೆ ಇರೋದು ಮಾತ್ರ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್. ಅಂದ್ರೆ ಎಷ್ಟನ್ನ ಹೇಗೆ ಯೂಸ್ ಮಾಡಬೇಕು, ಗವರ್ನಮೆಂಟ್ ಸರ್ಕಾರ ಕೂಡ ಒಂದ್ ಸ್ವಲ್ಪ ಗಮನ ವಹಿಸಬೇಕು. ಜೊತೆಗೆ ಅಟ್ರಾಕ್ಷನ್ ಇದೆಯಲ್ಲ, ಅದು ಮಕ್ಕಳನ್ನ ಬಲವಂತವಾಗಿಯೋ ಅವ್ರಿಗೆ ಗೊತ್ತಿಲ್ದೇನೋ ಆ ಒಂದು ಕೆಡ್ಡಾಕು ದೂಕ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನಷ್ಟು ಜನರ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಸೊ ಈಗ ನಾವು ಮಾತಾಡ್ತಾ ಇರೋ ಟಾಪಿಕ್ಗೂ ಇವ್ರು ಬಂದಿರೋ ಅಂತ ಇಡೀ ಫ್ಯಾಮಿಲಿಗೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳ ಬಗ್ಗೆನೇ ಅಲ್ವಾ ಮಾತಾಡ್ತಾ ಇರೋದು.
ಇರುವಂತದ್ದು. ಸೊ ನಮ್ಮ ಪೋಷಕರು ಏನ್ ಹೇಳ್ತಾರೆ, ಅವ್ರ ಮಕ್ಳಿಗೆ ಫೋನ್ ಕೊಡ್ತಾರ, ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತ. ಮೇಡಮ್ ನಿಮ್ಮ ಹೆಸರು? ಪ್ರತಿಮಾ. ನಿಮ್ಮ ಹೆಸರು? ನಿತೀಶ್, ತ್ರಿಷಾ. ಓಕೆ, ಎಲ್ರು ನನ್ಗೀಗ ಕೇಳಕ್ ಟಾಪಿಕ್ ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಯಾಕಂತ ಹೇಳಿದ್ರೆ ನಾವ್ ಅದೇ ಮಾತಾಡ್ತಾ ಬರ್ತಾ ಇದ್ವಿ. ಸ್ಟೂಡೆಂಟ್ಸ್ ಗಳಿಗೆ ಫೋನ್ ಕೊಡೋದು ಅಥವಾ ಯಂಗ್ಸ್ಟರ್ಸ್ ಗಳಿಗೆ ಫೋನ್ ಕೊಡೋದ್ರಿಂದ ಮೊನ್ನೆ ಆಗಿರೋ ಇನ್ಸಿಡೆಂಟ್ ನಮ್ ಕಣ್ ಮುಂದೆ ಇದೆ ಸರ್. ಮಕ್ಕಳಿಗೆ ಫೋನ್ ಕೊಡ್ತೀರಾ ಹೇಗೆ? ಫೋನ್ ಅನ್ನೋದು ಇವಾಗ ಕಂಪ್ಲೀಟ್ ನೀವು ಅವಾಯ್ಡ್ ಮಾಡಕ್ ಆಗಲ್ಲ. ಬಿಕಾಸ್ ಹೇಗಾಗಿದೆ ಅಂದ್ರೆ ಪೋಸ್ಟ್ ಕೋವಿಡ್, ಬಿಕಾಸ್ ಆಫ್ ದಿ ಆನ್ಲೈನ್ ಕ್ಲಾಸಸ್ ಅಂಡ್ ಮೋರ್ ಆಫ್ ದಿ ಡಿಜಿಟಲೈಸೇಷನ್, ಮೋರ್ ಆಫ್ ಆಲ್ ದಿಸ್ ನಾವು ಚಾಟ್ GPTs ಅಂಡ್ ಗೂಗಲ್ಸ್ ಅಂಡ್ ಆಲ್, ಅನಿವಾರ್ಯತೆ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಆ ಲಿಮಿಟ್ ಅನ್ನೋದನ್ನ ನಾವು ದಾಟಬಾರ್ದು. ಫಾರ್ ಎಕ್ಸಾಂಪಲ್, ಪೇರೆಂಟ್ಸ್ ಆಲ್ಸೋ ಶುಡ್ ಹ್ಯಾವ್ ದ ಚೆಕ್ ಪಾಯಿಂಟ್ಸ್. ನಾವು ಎಷ್ಟು ಅವರ್ ಕೊಡ್ತಾ ಇದೀವಿ, ಅವ್ರಿಗೆ ಏನಕ್ಕೆ ಕೊಡ್ತಾ ಇದ್ದೀವಿ, ಅವ್ರು ಏನು ಮಾಡ್ತಾ ಇದ್ದಾರೆ, ಅದರಿಂದ ಏನು ಉಪಯೋಗ ಪಡ್ಕೊತಾ ಇದ್ದಾರೆ, ಎಷ್ಟಕ್ಕೆ ಸೀಮಿತವಾಗಿರುತ್ತೆ ಅಷ್ಟಕ್ಕೆ ಮಾತ್ರ ನಾವು ಕೊಟ್ಟರೆ ಅದು ಭಾಳ ಅನುಕೂಲವಾಗಿರುತ್ತೆ. ಅದು ಬಿಟ್ಟು ನಾವು ನಮ್ಮ ಒಂದು ಮನೋರಂಜನೆಗೋಸ್ಕರ ನಾವು ಅವ್ರಿಗೆ ಮೊಬೈಲ್ ಕೊಟ್ಬಿಟ್ಟು ನಾವು ನಮ್ಮನ್ನು ಪರ್ಸ್ನಲ್ ನಾವು ನೋಡಿಕೊಂಡು ಮನೆ ಕಡೆ ನಾವು ಅವ್ರದ್ದು ಅವಾಯ್ಡೆನ್ಸ್ ನಾವು ಮಾಡಿಬಿಟ್ರೆ ಅದು ಭಾಳ ಕಷ್ಟ ಆಗುತ್ತೆ. ಬಿಕಾಸ್ ವಿ ಡೋಂಟ್ ನೋ ನೌ ಡೇಸ್ ವಾಟ್ ಕೈಂಡ್ ಆಫ್ ವೆಬ್ಸೈಟ್ಸ್ ದೇ ಆರ್ ವಾಚಿಂಗ್, ವಾಟ್ ಕೈಂಡ್ ಆಫ್ ಥಿಂಗ್ಸ್ ದೇ ವಿಲ್ ಬಿ ಸೀಯಿಂಗ್ ಆ್ಯಂಡ್ ಆಲ್. ಆ್ಯಂಡ್ ಅವ್ರಿಗೆ ಈ ಗೇಮ್ಸ್ ಕೇಳಿ ಭಾಳ ನಮಗೂ ಒಂಥರ ದುಃಖವಾಯಿತು. ಸೊ ಈ ಥರ ಎಲ್ಲ ಅವರು ಅಡಿಕ್ಷನ್ ಆಗಿಬಿಟ್ರೆ ಇಟ್ಸ್ ಮೋರ್ ದೆನ್ ನಾರ್ಕೋಟಿಕ್ ಡ್ರಗ್ಸ್. ನಾರ್ಕೋಟಿಕ್ ಡ್ರಗ್ಗಿಂತ ಮೋರ್ ಎಫೆಕ್ಟಿವ್ ಇದು ಆನ್ಲೈನ್ ಅಡಿಕ್ಷನ್. ಸೊ ನೀವು ಇದನ್ನ ಒಂದು ಕಂಟ್ರೋಲ್ ವೇಲ್ ಮಾಡ್ಬೋದು. ನಾನು ಹೇಳೋದು ಕಂಪ್ಲೀಟ್ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸ್ಕೂಲ್ಸಿಂದ ಅವೇರ್ನೆಸ್ ಬರಬೇಕು, ಟೀಚರ್ಸ್ಗಳು ಪ್ರತಿನಿತ್ಯ ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ತರಬೇಕು. ಮತ್ತು ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು. ಯಾಕಂದರೆ ಗೌರ್ಮೆಂಟಿಂದಾನು ಏನು ಇದ್ರದ್ದು ಚೆಕ್ ಪಾಯಿಂಟ್ಸ್ ಏನಿಲ್ಲ. ಯಾವ ಮಕ್ಕಳು ಇವಾಗ ನೋಡಿ, ರೀಸೆಂಟಾಗಿ ಆಸ್ಟ್ರೇಲಿಯಾನಲ್ಲಿ ಎಲ್ಲ ವೆಬ್ಸೈಟ್ಸ್ ಬ್ಯಾನ್ ಆಗಿದೆ. ಅಂಡರ್ 16 ಆರ್ ಅಂಡರ್ 18, ಐ ಡೋಂಟ್ ನೋ. ದೇ ಹ್ಯಾವ್ ಬ್ಯಾನ್ಡ್ ಆಲ್ ದಿಸ್ ಕೈಂಡ್ ಆಫ್ ವೆಬ್ಸೈಟ್ಸ್. ಬಟ್ ಇಂಡಿಯಾದಲ್ಲಿ I don't know when they will take this decision, but they have to take this decision because we have a dense population, and this Gen Z, what people are talking nowadays, the population, it's more important to our country. So ನಮ್ಗೆ ಭಾಳ ಇಂಪಾರ್ಟೆಂಟು. ಸೊ ಒಂದು ಚೆಕ್ ಪಾಯಿಂಟ್ ಇಡಬೇಕು ಅಂದರೆ ನೀವೆಲ್ಲೋ ಒಂದು ಕಡೆ ಎಲ್ಲರೂ ಒಂದು ಪರಿಶ್ರಮ ತಗೊಂಡು ಇದಕ್ಕೆ ಕಡಿವಾಣ ಹಾಕಬೇಕು. ಸರ್ಕಾರ, ಮನೆ, ಶಾಲೆ, ಕಾಲೇಜ್, ಸಮಾಜದಲ್ಲಿರೋರು ಎಲ್ಲರೂ ಇದ್ರ ಬಗ್ಗೆ ನಾವು ಕಾಳಜಿ ತಗೊಂಡು ಇದನ್ನಕ್ಕೊಂದು ಬ್ರೇಕ್ ಹಾಕ್ಲೇಬೇಕು. ಓಕೆ, ನೀವು ತುಂಬಾ ಸ್ಟ್ರಿಕ್ಟ್ ಆಗಿ ತುಂಬಾ ಪಾಯಿಂಟ್ ಇಟ್ಕೊಂಡು ಮಾತಾಡಿದ್ರಿ. ಅಮ್ಮ ಆಗಿ ನಿಮ್ಗೂ ಗೊತ್ತಿರತ್ತೆ ಮೇಡಮ್. ಸೊ ಮಕ್ಕಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಒಂದೇ ಮಾತ್ರ ಹೇಳ್ಬೇಕು ಅಂತ ಹೇಳಿದ್ರೆ, ಅವ್ರನ್ನ ಆಟ ಆಡ್ಸೋದ್ರಲ್ಲಿ ತೊಡಗಿಸೋದು, ಬುಕ್ಸ್ ಗಳು ಕೊಡ್ದಿದ್ದೆಲ್ಲ ಮಾಡ್ತೀರಾ? ಮಾಡ್ತೇವೆ ಮೇಡಮ್. ಓಕೆ, ಅಪ್ಪ ತುಂಬಾ ಸ್ಟ್ರಿಕ್ಟ್ ಫೋನ್ ಕೊಡಲ್ವಾ? ಕೊಡಲ್ವಾ? ಏನ್ ಮಾಡ್ತೀರಾ? ಫೋನ್ ಯೂಸ್ ಮಾಡ್ಬೇಕು ಅನ್ಸತ್ತೆ ತಾನೆ? ಎಸ್. ಏನ್ ಮಾಡ್ತೀರಾಗ? ಕದ್ದು ಮುಚ್ಚಿ ಯೂಸ್ ಮಾಡ್ತೀರಾ? ನೋ. ನೀವು ಏನ್ ಮಾಡ್ತೀರಾ? ಅಪ್ಪ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಇಲ್ಲ ಕೊಡೋದೇ ಇಲ್ಲ ಅಂತ ಹೇಳಿದಾಗ ಏನ್ ಮಾಡ್ತೀರಾ? ಕದ್ದು ಮುಚ್ಚಿ ಅಮ್ಮನ ಫೋನ್ ಏನಾದ್ರು ಯೂಸ್ ಮಾಡ್ತೀರಾ? ಇಲ್ಲ, ಸಮ್ಟೈಮ್ಸ್ ಮಾಡ್ತೀನಿ. ಏನೇನ್ ಮಾಡ್ತೀರಾ? ಏನೇನು ಯೂಸ್ ಮಾಡ್ತೀರಾ? ಹೋಮ್ ವರ್ಕ್ಸ್ಗೆ ಮತ್ತೆ ಅದು ಇದು ಆನ್ಸರ್ಸ್ಗೆಲ್ಲ ಯೂಸ್ ಮಾಡ್ತೀನಿ, ಕ್ಲಾಸಸ್. ಸರ್, ಈಗ ಆನ್ಲೈನ್ ಗೇಮ್ ಅಥವಾ ಈಗ ಆನ್ಲೈನ್ ಅಪ್ರೋಚ್ ಬಂದಿರೋದೇ ಕೊರೋನಾ ಆದ್ಮೇಲೆ. ಯಾಕಂತ ಹೇಳಿದ್ರೆ ಕ್ಲಾಸಿಗೆ ಹೋಗೋದಕ್ಕೆ ಆಗೋದಿಲ್ಲ, ಹಾಗಾಗಿ ಫೋನ್ ಅಲ್ಲಿ ಇಟ್ಕೊಂಡು ಕ್ಲಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಕ್ಲಾಸ್ ಕೇಳ್ತಾ ಇನ್ನೊಂದು ಆಪ್ ನ ಓಪನ್ ಮಾಡ್ಕೊಂಡು ಆರಾಮ್ಸೆ ಯೂಸ್ ಮಾಡ್ಬೋದು ಸರ್. ಹಾಗಾಗಿ ಕೆಲವೊಂದು ಅಪ್ಲಿಕೇಶನ್ಸ್ ಗಳನ್ನ, ಈಗ ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಗಳನ್ನ ಒಂದ್ಸರಿ ಇನ್ಸ್ಟಾಲ್ ಮಾಡ್ಬಿಟ್ರೆ ಅದನ್ನ ಡಿಲೀಟ್ ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ಇದನ್ನ ಡಿಲೀಟ್ ಮಾಡಿದ್ರೆ ಮತ್ತೆ ಅಪ್ಲೋಡ್ ಅಥವಾ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಆಗದೆ ಇರುವಂತದ್ದು ಏನಾದ್ರೂ ಸರ್ಕಾರ ಕೈಗೊಳ್ಳಬಹುದಾ? ನೋಡಿ, ಸರ್ಕಾರ ಅನ್ನೋದ್ ಬದಲು ಶಾಲೆಗಳಲ್ಲೇ ನಾ ಹೇಳ್ತೀನಿ, why you require online now when all now covid is gone and everything gone. ಫಸ್ಟ್ ಆಫ್ ಆಲ್ ಆನ್ಲೈನ್ ಅನ್ನೋದು ತೆಗ್ದೇ ಹಾಕ್ಬಿಡ್ಬೇಕು ಮಕ್ಕಳಿಗೆ. ಯಾಕಂದ್ರೆ ಫರ್ಗೆಟ್ ಅಬೌಟ್ ಅಡಿಕ್ಷನ್. ಕಣ್ಣುಗಳು ಎಷ್ಟು ಇವಾಗ ಹಾಳಾಗಿ ಹೋಗ್ತಿದೆ ಅಂದ್ರೆ ಮಕ್ಕಳುಗಳಿಗೆ, ಬಿಕಾಸ್ ಎವ್ರಿ ಮೊಬೈಲ್ ಎಮಿಟ್ಸ್ ಬ್ಲೂ ಲೈಟ್. ಆ ಬ್ಲೂ ಲೈಟ್ ಕಣ್ಣಿಗೆ ಹೋಗಿ ಮಕ್ಕಳಿಗೆ ಎಷ್ಟು ಅಡಿಕ್ಷನ್ ಮಾಡ್ತಿದೆ ಅಂದ್ರೆ ಡ್ರೈ ಐ ಮಾಡುತ್ತಿದೆ, ಅವ್ರಿಗೆ ರಿಫ್ರಾಕ್ಷನ್ ಎರರ್ ಆಗ್ತಿದೆ. ಸಣ್ಣ ವಯಸ್ಸಲ್ಲಿ ಅವ್ರಿಗೆ ಗ್ಲಾಸ್ ಹಾಕೊಳ್ಳೋ ಅಂತ ಅನಿವಾರ್ಯತೆ ಬರ್ತಿದೆ. ನಮ್ಗೆ ಆ ಕಾಲದಲ್ಲೆಲ್ಲ ನಾವು ಆಚೆ ಆಡ್ತಿದ್ವಿ, ಅದಕ್ಕೆ ಕಾರಣನೂ ಇದೆ. ಈಗಿನ ತಂದೆ ತಾಯಿಗಳು ಮಕ್ಕಳ ಮೇಲೆ ನಂಬಿಕೆ ಇಡೋದಿಲ್ಲ, ನೇಬರ್ಸ್ ಮಕ್ಕಳ ಮೇಲೆ ನಂಬಿಕೆ ಇಡೋದಿಲ್ಲ, ಅವ್ರ ಜೊತೆ ಹೊಂದಾಣಿಕೆ ಮಾಡಕ್ ಬಿಡೋದಿಲ್ಲ, ಆಡೋಕ್ ಬಿಡೋದಿಲ್ಲ. ನಾವು ಆಚೆ ಮಕ್ಕಳನ್ನ ಆಡಕ್ ಬಿಡಬೇಕು, ಸ್ಪೋರ್ಟ್ಸ್ಗೆ ಇನ್ವಾಲ್ವ್ ಮಾಡಬೇಕು, ಇದ್ರ ಕಡೆಯಿಂದ ಡೈವರ್ಟ್ ಮಾಡಬೇಕು ಮೊಬೈಲ್ ಬಳಕೆ ಮಾಡೋದ್ರಿಂದ. ಸೊ ಇದೆಲ್ಲ ಇದೆ. ಆ್ಯಂಡ್ ಶಾಲೆನಲ್ಲಂತೂ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಕಂಪ್ಲೀಟ್ಲಿ ಇದನ್ನ ಬ್ಯಾನ್ ಮಾಡಬೇಕು ನನ್ನ ಕೇಳಿದ್ರೆ. ಬಿಕಾಸ್ ಬೇಡ, ವಾಟ್ ಎವರ್ ಇಟ್ ಕಮ್ಸ್, ಅವ್ರಿಗೆ ಬುಕ್ಸು, ನೋಟ್ಬುಕ್ಕು, ಬೋರ್ಡ್ ಮೇಲೆ ನೀವು ಹೇಳ್ಕೊಡಿ. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಕಣ್ಣು ಭಾಳ ಒಂದು ಸೆನ್ಸರಿ ಆರ್ಗನ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್. ಸೊ ಈಗಿನ ಕಾಲದಲ್ಲಿ ನೀವು ಯಾವುದೇ ಒಂದು ಐ ಹಾಸ್ಪಿಟ್ಲ್ಗೆ ಹೋಗಿ ಎಲ್ಲೇ ಒಂದು ನೋಡಿ, ಚಿಕ್ಕ ಮಕ್ಕಳು ಕೂಡ ಕನ್ನಡಕಗಳು ಹಾಕೋತಾ ಇದ್ದ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಸೊ ಇದೆಲ್ಲ ಒಂದು ಅವಾಯ್ಡ್ ಮಾಡೋಕ್ಕೆ ನೀವು ಇದನ್ನ ಕಂಪ್ಲೀಟ್ ಬ್ಯಾನ್ ಮಾಡಬೇಕು. ಆಫ್ಟರ್ ಸರ್ಟೆನ್ ವೆನ್ ಇಟ್ ಕಮ್ಸ್ ಟು ಡಿಗ್ರಿ ಆರ್ ಸಮಥಿಂಗ್, ಅವ್ರ ಮೆಚುರಿಟಿ ಆಗಿರ್ತದೆ, ಅವಾಗ ಎಲ್ಲಿ ಬಳಕೆ ಮಾಡ್ಬೇಕು ಅಲ್ಲಿ ಬಳಕೆ ಮಾಡ್ತಾರೆ. ಸೊ ಯು ಹ್ಯಾವ್ ಟು
have a control right from school and colleges. You need to bring these rules. ಥ್ಯಾಂಕ್ ಯು ಸರ್. ಅಂದ್ರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ಹಿಡ್ತಾ ಸಾಧಿಸೋದು ಅಂತಲ್ಲ, ಹೆಂಗ್ ಅವೇರ್ನೆಸ್ ಮೂಡಿಸ್ಬೇಕು ಶಾಲಾ ಕಾಲೇಜುಗಳಲ್ಲಿ ಅಥವಾ ಪೇರೆಂಟ್ಸ್ ಆಗಿ ಅಂತ ಹೇಳ್ತಾ ಇದ್ರು. ಇನ್ನಷ್ಟು ಜನ ಪೇರೆಂಟ್ಸ್ ನ ಮಾತಾಡ್ತಾ ಹೋಗೋಣ ಬನ್ನಿ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಯಂಗ್ಸ್ಟರ್ಸ್ ಗಳು ಮಾತಾಡಿದ್ರೆ ಈ ಟಾಪಿಕ್ ಇನ್ನಷ್ಟು ವೆಯ್ಟೇಜ್, ಯಾಕಂತಿದ್ರೆ ಗೊತ್ತಿರುತ್ತೆ, ಅನುಭವಿಸಿರ್ತಾರೆ. ಸೊ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಇದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪೂಜಾ ಅಂತ ಹೇಳಿ ನಾನು ಮಾತಾಡ್ತಾ ಇರೋದು. ಓಕೆ, ನೀವೇನ್ ಮಾಡ್ತಿದ್ದೀರಾ? ನಾನು MSc ಕಂಪ್ಲೀಟ್ ಮಾಡಿದ್ರೆ ಸೋಷಿಯಲ್ ಆಕ್ಟಿವಿಸ್ಟ್. ಓಕೆ, ಈಗ ಫೋನ್ ಅನ್ನೋದು ನಮ್ಮ ಲೈಫ್ ನಲ್ಲಿ ಎಷ್ಟು ಇಂಪಾರ್ಟೆಂಟ್? ನೋಡಿ, ಫೋನು ಇಂಪಾರ್ಟೆಂಟು ಕಮ್ಯುನಿಕೇಷನ್ಗೆ, ಬಟ್ ಅದನ್ನ ಹೊರತುಪಡಿಸಿ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ವಿಡಿಯೋಸ್ಗಳೇನು ಬರ್ತಿದೆ, ಫೋನೋಗ್ರಫೀಸ್ಗಳು ಬರ್ತಾ ಇದೆ, ದಟ್ ಶುಡ್ ಬಿ ಬ್ಯಾಂಡ್ ಅಂತ ಅನ್ಸುತ್ತೆ. ಮಕ್ಕಳಿಗೆ ಅಥವಾ ಯಾರಿಗೆ ಆಗಲಿ, ಇವನ್ ಈಗ ಅಂಡರ್ 18 ನಾವು ಲೈಸೆನ್ಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇವನ್ ಅಬೋ 18 ಇರೋರು ಹಾಳಾಗಿ ಹೋಗ್ಬಿಡ್ಬೇಕಾ? ಹಂಗಾದ್ರೆ ಇಲ್ಲಿ ನಾವ್ ಹೇಳೋದು ಇಂಥ ಗೇಮಿಂಗ್ಸ್ಗಳೇ ಇರಲಿ ಅಥವಾ ಆನ್ಲೈನ್ ಗೇಮಿಂಗ್ಸ್ ಇರಲಿ, ಬೆಟ್ಟಿಂಗ್ಸ್ ಇರಲಿ ಅಥವಾ ಬ್ಲೂ ಫಿಲ್ಮ್ಸ್ಗಳಿರಲಿ, ಅವನ್ನ ಬ್ಯಾನ್ ಮಾಡಬೇಕು. ಇದರಿಂದನೇ ಇಡೀ ಸಮಾಜ ಹಾಳಾಗಿ ಹೋಗ್ತಿರೋದು. ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅವರೇ ಕಡಿವಾಣ ಹಾಕ್ಬೇಕು ಮೇಡಮ್, ಅದರ್ವೈಸ್ ಜನರೇಷನ್ ಹಾಳಾಗುತ್ತೆ. ಓಕೆ, ಈಗ ಮುಂದುವರಿತಾ ಇರೋ ಕಾಲಮಾನ ಅಂತ ಹೇಳ್ತಾರೆ ಮೇಡಮ್. ಆನ್ಲೈನ್ ಕ್ಲಾಸಸ್ ಬೇಕು, ಯಾಕೆ? ಇಂಪ್ರೂವ್ಮೆಂಟ್ ನಾಲೆಡ್ಜ್ ಅಂತ ಹೇಳ್ತಾರೆ. ಅವ್ರು ಕೊಡ್ತಾ ಇರುವಂತ ಸಮರ್ಥನೆ ಅದು. ಸೊ ಕ್ಲಾಸ್ಗೆ ಹೋಗದೆ ಇದ್ದಂತ ಸಂದರ್ಭದಲ್ಲಿ ಮನೇಲಿ ಕುತ್ಕೊಂಡು ಆನ್ಲೈನ್ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು. ಬಟ್ ಆನ್ಲೈನ್ ಕ್ಲಾಸ್ ಜೊತೆಗೆ ಆನ್ಲೈನ್ ಗೇಮ್ ಕೂಡ ಅದಕ್ಕೆ ಪ್ರಭಾವ ಬೀರ್ತಾ ಇದೆ ಮಕ್ಕಳ ಮೇಲೆ. ಸೊ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಪೇರೆಂಟ್ಸ್ ಗಳ ಪಾತ್ರ ಏನಿದಕ್ಕೆ? ಮೇಡಮ್, ಇಲ್ಲಿ ನೋಡಿ, ಹಿಂದೆ ಏನು ಆನ್ಲೈನ್ ಇರಲಿಲ್ಲ, ಬಟ್ ಇವತ್ತು ಟೆಕ್ನಾಲಜಿ ಬೆಳೆದಿದೆ. ಈ ಟೆಕ್ನಾಲಜಿಯನ್ನ ನಮಗೆ ತಕ್ಕನಂಗೆ ಬಳಸ್ಕೋಬೇಕು. ಬಟ್ ಇಲ್ಲಿ ಡಿಜಿಟಲ್ ಎಜುಕೇಶನ್ ಸ್ಕೂಲ್ ಲೆವೆಲ್ ಅಲ್ಲಿ ತರೋದ್ರಿಂದ ಮಕ್ಕಳಿಗೆ ಪ್ರಮೋಟ್ ಮಾಡೋದು ಬಹಳ ಕಷ್ಟ. ಯಾಕೆ ಅಂದ್ರೆ ಮಕ್ಕಳಿಗೆ 1-to-1 ಹೆಲ್ಪ್ ಮಾಡೋದು ಇಂಪಾರ್ಟೆಂಟ್. ಅದು ಟೀಚರ್ಸೇ ಇರಲಿ, ಪೇರೆಂಟ್ಸೇ ಇರಲಿ, 1-to-1 ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ತಪ್ಪು ಸರಿಯನ್ನ ತಿದ್ದಿ, ಅಥವಾ ಸೆಂಟೆನ್ಸ್ ಫಾರ್ಮೇಶನ್ ಇರಲಿ ಅಥವಾ ಯಾವುದೇ ಸೈನ್ಸು ಯಾವುದನ್ನೇ ಲಾಸ್ನ ಅರ್ಥ ಮಾಡೋದನ್ನ ಪೇರೆಂಟ್ಸ್ಗಳಾಗ್ಲಿ ಅಥವಾ ಟೀಚರ್ಸ್ಗಳು ಈ ಕೆಲಸ ಮಾಡಬೇಕು. ಅದನ್ನ ಸ್ಕೂಲ್ ಅವರ್ಸ್ ಅಲ್ಲಿ ಮಾಡ್ತಾರೆ. ಬಟ್ ಮತ್ತೆ ಆನ್ಲೈನಿಗೆ ತಳ್ಳೋದಾಯ್ತು ಅಂತ ಹೇಳಿದ್ರೆ ಫೈನಲಿ ಮಕ್ಕಳು ಅಲ್ಲಿ ಆನ್ಲೈನ್ ಅಲ್ಲಿ ಕ್ಲಾಸಸ್ ಅಟೆಂಡ್ ಮಾಡಲ್ಲ. ನಾವು ಕೋವಿಡ್ ಅಲ್ಲಿ ನೋಡಿದೀವಿ ಆನ್ಲೈನ್ ಹೆಂಗಾಯ್ತು ಅಂತ ಹೇಳಿದ್ರೆ, ಮುಂಚೆ ಆನ್ಲೈನ್ ಯೂಸೇಜೇ ಇರ್ಲಿಲ್ಲ. ಬಟ್ ಇದು ಬಂದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಫುಲ್ಲಿ ಆನ್ಲೈನ್ ಶಿಫ್ಟ್ ಆದ್ರು. ಆಮೇಲೆ ಕ್ಲಾಸಸ್ ಕೇಳ್ತಾ ಇರಲಿಲ್ಲ, ಅನ್ಯ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇತ್ತು. ಫೈನಲಿ ಮಕ್ಕಳನ್ನ ನೀವು ಫೋನ್ ನೋಡಿ ಅಂತೇಳಿ ತಳ್ದಂಗಿದು. ಸೊ ಅದಕ್ಕೆ ಡಿಜಿಟಲ್ ಎಜುಕೇಶನ್ ನಾವು ಪ್ರಮೋಟ್ ಮಾಡಬಾರ್ದು. ಓಕೆ, ಟೈಮ್ ಪಾಸ್ಗೆ ಏನ್ ಮಾಡ್ಬೇಕು ಮೇಡಮ್? ಒಂದು 5 ನಿಮಿಷ 10 ನಿಮಿಷ ಇಂಡೋರ್ ಗೇಮ್ ಔಟ್ಡೋರ್ ಗೇಮ್ ಮಾಡೋದಕ್ಕೆ ನೈಬರ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ನಾವೇನ್ ಮಾಡ್ಬೇಕು ಮೇಡಮ್? ಫ್ರೆಂಡ್ಸ್ ಇರಲ್ಲ ಅಂತ ಇರಲ್ಲ. ಒಂದ್ ಏರಿಯಾ ಆಗ್ಲಿ, ಒಂದು ಅಪಾರ್ಟ್ಮೆಂಟೇ ಆಗ್ಲಿ, ಕಿಡ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಅಥವಾ ಅಲ್ಲಿ ಯಾರು ಇಲ್ವಾ, ಈ ಅಂಕಲ್ ಇರ್ತಾರೆ, ಆಂಟಿಗಳು ಇರ್ತಾರೆ, ಅಥವಾ ನಮ್ಕಿನ್ನ 1-2 ವರ್ಷ ದೊಡ್ಡವ್ರು ಇರ್ತಾರೆ. ಇಲ್ಲಿ ಮಕ್ಕಳನ್ನ ಸಮುದಾಯ ಜೊತೆ ಬೆರೆಸೋದ್ ಕಲಿಸ್ಬೇಕು. ನೀವು ಫೋನ್ ಕೊಟ್ಟು ಊಟ ಮಾಡುವಾಗ ಮಗು ತಿಂತಾ ಇಲ್ಲ ಮಗು ಅಂತೇಳಿ ಫೋನ್ ಕೊಟ್ಬಿಟ್ರು ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತಿದ್ದು. ಸೊ ಫೈನಲಿ ಆ ಮಗುನ ಬೇರೆಯವ್ರ ಜೊತೆ ಬೆರೆಯಕ್ ಬಿಡ್ಬೇಕು. ಅದನ್ನ ಅಲ್ಲಿಂದ ಆಗ್ತಾರ ಮಿಸ್ಟೇಕ್. ಬಟ್ ಇಲ್ಲಿ ಯಾರು ಜನಗಳಿರಲ್ಲ ಅಂತಲ್ಲ, 2 ಕೋಟಿ ಜನ ಇದಾರ್ರಿ ಬೆಂಗಳೂರಲ್ಲಿ. ಎಲ್ಲಿ ಹೋಗಿದ್ದಾರೆ ಜನಗಳು ಹಂಗಾದ್ರೆ? ಸೊ ಅಲ್ಲಿ ಪೇರೆಂಟ್ಸ್ ಗಳ ಜೊತೆಗೆ ಸಾಮೂಹಿಕ ಜೀವನನ ಕಲಿಸ್ಬೇಕು ಮಕ್ಕಳಿಗೆ. ಸೊ ಅದು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಥ್ಯಾಂಕ್ ಯು ಮೇಡಮ್. ಸಮುದಾಯ ಜೊತೆ ಬೆಳೆಸಬೇಕು, ಜನರನ್ನ ಬೆಳೆಸಬೇಕು ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ರು. ಯಂಗ್ಸ್ಟರ್ಸ್ ಆಗಿ ಇಷ್ಟೊಂದು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳುಗಳಿಗೂ ಕೂಡ ಇಷ್ಟೇ ಮೆಚುರಿಟಿ ಬರೋ ತರ ಕಲಿಸಬಹುದಲ್ವಾ? ಏನಂತೀರಾ? ಸೊ ಬನ್ನಿ ಇನ್ನೊಂದಷ್ಟು ಜನ ಮಾತಾಡಿಸ್ತಾ ಹೋಗೋಣ. ಓಕೆ, ಇವಾಗಿನ ಸ್ಟೂಡೆಂಟ್ಸ್ಗಳು ಅಥವಾ ಯಂಗ್ಸ್ಟರ್ಸ್ಗಳು ಅಥವಾ ಚಿಕ್ಕ ಮಕ್ಕಳು ಯಾರೇ ಇರ್ಲಿ, ಅವ್ರನ್ನ ಸಮಾಧಾನ ಮಾಡಿಸೋದಕ್ಕೆ ಬೇಕಾಗಿರುವಂತ ಒಂದೇ ಸಾಧನ ಫೋನ್ ಅಂತ ಪೇರೆಂಟ್ಸ್ ಅನ್ಕೊಂಡಿರಬಹುದು. ಬಟ್ ಅಲ್ಲ, ಬೇರೆ ಬೇರೆ ವಿಧಾನಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸ್ತಾ ಹೋಗ್ತೀವಿ. ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಮಹಾಂತೇಶ್ ನನ್ನ ಹೆಸರು. ನಾನು AIDS ವಿದ್ಯಾರ್ಥಿ ಸಂಘಟನೆಯಲ್ಲಿ ಆಕ್ಟಿವಿಸ್ಟ್ ಆಗಿದ್ದೀನಿ. ಆಕ್ಚುಲಿ ನೀವೇನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಇದು ಬಹಳ ಒಳ್ಳೆ ವಿಷಯ ಮತ್ತೆ ನೀಡ್ ಇದು ಸೊಸೈಟಿಯಲ್ಲಿ ಇದೆ. ಏನಾಗಿದೆ ಅಂದ್ರೆ, ಈ ಆನ್ಲೈನ್ ಗೇಮು ಇವತ್ತು ನಾವು ಸ್ಕೂಲ್ಗಳ ಮಧ್ಯೆ ಸ್ಟೂಡೆಂಟ್ಸ್ ಮಧ್ಯೆ ವರ್ಕ್ ಮಾಡ್ತಿರೋದ್ರಿಂದ ಇವನ್ ಸ್ಕೂಲ್ ಮಕ್ಕಳಿಂದ ಹಿಡ್ಕೊಂಡು ಕಾಲೇಜು, ಯೂನಿವರ್ಸಿಟಿ ಎಲ್ಡರ್ಸ್ವರೆಗೂ ಕೂಡ ಈ ಮೊಬೈಲ್ ಅಡಿಕ್ಷನ್ ಪ್ಲಸ್ ಅದರಲ್ಲೂ ಮುಖ್ಯವಾಗಿ ಈ ಗೇಮ್ ಅಡಿಕ್ಷನ್ ಬಹಳ ತೀವ್ರವಾಗಿ ಹರಡ್ಕೊಂಡಿದೆ. ಇಲ್ಲಿ ಸಾಕಷ್ಟು ಬಾರಿ ಏನ್ ಬರುತ್ತೆ, ಟೀಚರ್ಸ್ಗಳ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ ಮಕ್ಕಳು ಫೋನ್ ಬಿಡಬೇಕು, ಇವತ್ತು ಮಕ್ಕಳು ಹಾಳಾಗ್ತಿದಾರೆ ಅನ್ನೋ ಉಪದೇಶ ಬರುತ್ತೆ. ಬಟ್ ಪಾಯಿಂಟ್ ಏನಂತಂದ್ರೆ, ದಿ ವೇ ದಿ ಗೇಮ್ಸ್ ಆರ್ ಬೀಯಿಂಗ್ ಡಿಸೈನ್ಡ್, ಯಾರೋ ಸುಮ್ಮನೆ ಖಾಲಿ ಕೂತ್ಕೊಂಡು ಆ ಗೇಮ್ನ ಹರಿಬಿಟ್ಟಿಲ್ಲ. ಅದನ್ನ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಅವರು ಸೈಕಿಯಾಟ್ರಿಸ್ಟ್ಗಳನ್ನ ಕರ್ಕೊಂಡು, ಎಕ್ಸ್ಪರ್ಟ್ಸ್ಗಳನ್ನ ಕರ್ಕೊಂಡು ಯಾವುದು ಏನ್ ಮಾಡಿದ್ರೆ ಮೈಂಡ್ನ ಇದಕ್ಕೆ ಅಡಿಕ್ಟ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕಿ ಎಲ್ಲ ಅಲ್ಗೋರಿದಮ್ನ ಪಕ್ಕಾ ಸೆಟ್ ಮಾಡಿ ಇವತ್ತು ಇಂಥ ಗೇಮ್ಗಳನ್ನ ಆಡೋದಕ್ಕೆ ಬಿಡ್ತಾರಾ? ಅವ್ರ ಮಕ್ಕಳನ್ನ ಬಿಡಲ್ಲ. ಎಷ್ಟೋ ಜನ ಕಾರ್ಪೊರೇಟ್ಸ್ ಮಕ್ಕಳ ಕೈಲಿ ಮೊಬೈಲ್ ಕೊಡಲ್ಲ. ಬಹುಶಃ ನಾವು ಅಲ್ಲಿ ಇಲ್ಲಿ ಕೇಳೋದ್ರ ಪ್ರಕಾರ
ಸೊ ಈಗ ನಾವೇನ್ ಇಲ್ಲಿ ನನ್ನ ಅಭಿಪ್ರಾಯ ಮೇಡಮ್ ಹೇಳ್ಕೊಟ್ಟಿರೋದಿಲ್ಲಿ, ಬರೀ ಮಕ್ಕಳಿಗೆ ಸರ್ಕಾರದವರಾಗ್ಲಿ ಯಾರೇ ಆಗ್ಲಿ ಬೋಧನೆ ಮಾಡಿದ್ರೆ ಇದು ಸ್ಟಾಪ್ ಆಗಲ್ಲ. ನೀವು ಸ್ಟ್ರಿಂಜೆಂಟ್ ಮೆಜರ್ಸ್ಗಳನ್ನ ತಗೊಳ್ಳಿ. ಈಗ ನೋಡಿ, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳಿದೆ, ಇನ್ಫೋಸಿಸ್ ಮತ್ತೊಂದು ಎಲ್ಲ IT ಕಂಪ್ನಿಗಳಿದ್ದಲ್ಲಿ ಅಲ್ಲಿನ ಎಂಪ್ಲಾಯೀಸು ಅವರು ವರ್ಕಿಂಗ್ ಸೈಟ್ಸ್ನ ಬಿಟ್ಟರೆ ಬೇರೆದನ್ನ ಓಪನ್ ಮಾಡಕ್ ಆಗಲ್ಲ. ದಟ್ ಈಸ್ ಪಾಸಿಬಲ್. ಸೊ ಹಿಂಗೆ ಇಂಥ ಗೇಮಿಂಗ್ಗಳನ್ನ ಬ್ಯಾನ್ ಮಾಡಿ ತೆಗೆದಾಕಿ ಮಕ್ಕಳಿಗೆ ಯಾವ್ದು ನೀಡಿದೆ ಅದನ್ನ ಹರಿಬಿಡಿ. ಇದು ನಂಗೆ ಅನ್ಸುತ್ತೆ ಮೇಡಮ್. ಲಾಭದ ಉದ್ದೇಶ, ಟ್ಯಾಕ್ಸ್ ಉದ್ದೇಶ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಪೇರೆಂಟ್ಸ್ ಗಳು ಕಣ್ಣಿಡಿ, ನಾವೇ ನಮ್ ಬಿಸ್ನೆಸ್ ನ ನಿಲ್ಸೋಣ ಅಂತ ಹೇಳ್ತಾರೆ. ಸರ್, ವ್ಯವಹಾರಕ್ಕೆ ಕಣ್ಣಿಲ್ಲ ಸರ್, ವ್ಯವಹಾರಕ್ಕೆ ಉದ್ದೇಶನೇ ಲಾಭ. ಹೌದು ಮೇಡಮ್, ಲಾಭನೇ ಉದ್ದೇಶ. ಮಕ್ಕಳು ಹಾಳಾಗ್ಲಿ, ಮಕ್ಕಳು ಅಪ್ಪ ಅಮ್ಮ ದುಡಿದು ಗಳಿಸಿಟ್ಟಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಗಟ್ಟಲೆ ಕಳೀಲಿ, ಅಥವಾ ನಾಳೆ ಅದನ್ನೂ ಅವಮಾನ ಆಗಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳಿ. ಬಟ್ ಸರ್ಕಾರಗಳು ಇವನ್ನ ಹೆಂಗ್ ಸ್ಟಾಪ್ ಮಾಡೋದ್ರ ಕಡೆ ಯೋಚನೆ ಮಾಡ್ಬೇಕು ಹೊರತು ಮಕ್ಕಳಿಗೆ ಬುದ್ಧಿವಾದ ಮಾಡೋದ್ರಿಂದ ಇದು ಬಗೆಹರಿಯಲ್ಲ ಮೇಡಮ್. ಇದನ್ನ ಸ್ಟಾಪ್ ಮಾಡಕ್ಕೆ ಸ್ಟ್ರಿಂಜೆಂಟ್ ಮೆಜರ್ಸ್ ಗಳನ್ನ ತಗೊಳ್ಳಿ. ಇಂಥ ಸೈಟ್ಗಳ ಮೇಲೆ ಬ್ಯಾನ್ ನ ಹೇರ್ಬೇಕು ನೀವು ಅಂತ ನಾವು ಗೌರ್ಮೆಂಟ್ ಗೆ ಆಗ್ರಹ ಪಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಏನೇ ಇರ್ಲಿ, ಸ್ಟೂಡೆಂಟ್ಸ್ ಗಳು ಅವೇರ್ನೆಸ್ ಮೂಡಿಸ್ಬೇಕು, ಪೇರೆಂಟ್ಸ್ ಗಳು ಅವೇರ್ನೆಸ್ ಮೂಡಿಸ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಏನ್ ಕಲಿಬೇಕು, ಏನ್ ಬಿಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಫೋನ್ ಇಂದ ಮಕ್ಳು ಹಾಳಾಗ್ತಾ ಇದಾರ ಅಥವಾ ಮಕ್ಕಳೇ ಫೋನ್ ಯೂಸ್ ಮಾಡ್ಕೊಂಡು ಹಾಳಾಗ್ತಿದಾರ? ಒಂದ್ ಸ್ವಲ್ಪ ಗೊಂದಲ, ಕನ್ಫ್ಯೂಷನ್ಸ್ ಮಧ್ಯೆ ಇವತ್ತು ಇನ್ನೊಬ್ರು ಯಂಗ್ಸ್ಟರ್ ನಮ್ ಜೊತೆ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರು ಹೇಳ್ತಾ ಇದ್ರು, ನಮ್ ಟೈಮ್ ನಲ್ಲೆಲ್ಲ ಫೋನೇ ಇರ್ಲಿಲ್ಲ, ಅಂದ್ರೆ ಕೀಪ್ಯಾಡ್ ಗಳಿತ್ತು, ನಾವೆಲ್ಲ ಓದ್ಲೇ ಇಲ್ವಾ, ನಾವೆಲ್ಲ ಲೈಫ್ ನ ಲೀಡ್ ಮಾಡ್ಕೊಂಡು ಬಂದೇ ಇಲ್ವಾ ಅನ್ನೋ ರೀತಿಯಲ್ಲಿ. ಸೊ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಪವಿತ್ರ ಅಂತ ಮೇಡಮ್. ಆಕ್ಚುಲಿ ಫೋನ್ ಯೂಸ್ ಮಾಡೋದು ತಪ್ಪು. ಆಕ್ಚುಲಿ ಹೇಳಕ್ ಹೋದ್ರೆ ಈಗಿನ ಕಾಲದ ಮಕ್ಕಳು ಹುಟ್ಟದಾಗಿಂದಾನೇ ಫೋನ್ ಹಿಡ್ಕೊಂಡೇ ಬೆಳೀತಾ ಇದ್ದಾರೆ. ಆಕ್ಚುಲಿ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಅರ್ಧ ಪೇರೆಂಟ್ಸ್ ಇಂದಾನೆ. ಆಕ್ಚುಲಿ ಅವ್ರಿಗೆ ಬರ್ಡನ್ ಆಗ್ಬಾರ್ದು, ಅವ್ರ ಕೆಲಸ ಸುಲಭ ಆಗ್ಬೇಕಂತ ಹುಟ್ಟಾನೆ ಮಕ್ಕಳಿಗೆ ಫೋನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಫೋನ್ ಅವ್ರು ಹೇಗೆ ಯೂಸ್ ಮಾಡ್ತಾರೆ ಅಂದ್ರೆ, ಫಸ್ಟು ಏನೋ ರೈಮ್ಸ್ ಇರ್ಬೋದು ಅಥವಾ ವಿಡಿಯೋಸ್ ಇರ್ಬೋದು, ಇದರಿಂದ ಸ್ಟಾರ್ಟ್ ಆಗುತ್ತೆ. ಬೆಳೀತಾ ಬೆಳೀತಾ ಆಫ್ಟರ್ 5 years ಆಗ್ತಾ ಮಕ್ಕಳಿಗೆ ಗೇಮ್ ಅನ್ನೋದು ಅಲವಾಟಾಗೋಗುತ್ತೆ. ಸೊ ನಮ್ಮ ಟೈಮಲ್ಲಿ ನಾವಿದ್ದಾಗ ಫೋನ್ ಎಲ್ಲ ಬಂದ್ಬಿಟ್ಟು 18 years ಆದ್ಮೇಲೆ ನಮ್ಗೆ ಫೋನ್ ಸಿಗ್ತಾ ಇತ್ತು. ಸೊ ಅವಾಗೂ ಅದು ಕೀಪ್ಯಾಡ್ ಇತ್ತು, ವಿಡಿಯೋಸ್ ಏನು ಇರಲಿಲ್ಲ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಗೇಮ್ಸ್ ಎಲ್ಲ ಇದ್ರೆ ನಾವೆಲ್ಲರ ಜೊತೆ ಅನ್ಯೋನ್ಯವಾಗಿ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತಿದ್ರಿ, ರಿಲೇಟಿವ್ಸ್ ಮನೆಗೆ ಹೋಗ್ತಿದ್ರಿ, ಆಟ ಆಡ್ತಿದ್ರಿ, ಎಲ್ಲರ ಜೊತೆ ಇದು ಮಾಡ್ತಿದ್ರಿ. ಸೊ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತು. ಈಗ ಫೋನ್ ಅನ್ನೋದ್ರಿಂದ ಮಕ್ಕಳು ಮೆಂಟಲ್ ಪ್ರೆಷರ್ ಕೂಡ ಇದಾಗ್ತಾ ಇದೆ, ಮಕ್ಕಳು ಓದೋ ಕಡೆ ಕಾನ್ಸಂಟ್ರೇಷನ್ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಇನ್ನೊಂದು ಅವ್ರ ಹೆಲ್ತ್ ಕಂಡೀಷನ್ ಕೂಡ ಹಾಳಾಗುತ್ತೆ. ಓಕೆ, ಈಗ ಆನ್ಲೈನ್ ಕ್ಲಾಸಸ್ ಗಳು ಇರ್ತಾವಲ್ಲ ಮೇಡಮ್, ಈಗ ಫೋನ್ ಇಲ್ಲ ಅಂದ್ರೆ ಆನ್ಲೈನ್ ಕ್ಲಾಸೇ ಇಲ್ಲ, ಇದನ್ನ ತಗ್ಸೋದು ಹೇಗೆ? ಇದು ಅಂದ್ರೆ ಆನ್ಲೈನ್ ನಮ್ಮ ಟೈಮಲ್ಲೆಲ್ಲ ಆನ್ಲೈನ್ ಏನು ಇರಲಿಲ್ಲ. ನಾವು ಯೂಶಲಿ ಏನು ಮನೇಲಿ ಹೋಮ್ವರ್ಕ್ ಕೊಡ್ತಿದ್ರು, ಹೋಮ್ವರ್ಕ್ ಬಂದ್ ಮಾಡ್ತಿದ್ವಿ, ಅಥವಾ ಟ್ಯೂಷನ್ಗೆ ಹೋಗ್ತಿದ್ವಿ, ಅಥವಾ ಯಾವುದೋ ಒಂದು ಸಂಘಗಳಲ್ಲಿ ಹೋಗಿ ಓದ್ತಾ ಇದ್ವಿ, ಈ ಥರ ಮಾಡ್ತಾ ಇದ್ವಿ. ಇದು ಆನ್ಲೈನ್ ಟ್ಯೂಷನ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಯೂಶಲಿ ಡೈರೆಕ್ಟಾಗಿ ಏನು ಟೀಚರ್ಸ್ ಹೇಳ್ಕೊಡ್ತಾರೆ ಅದನ್ನ ಮಾಡೋದೇ ಬೆಟರ್ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ನೊಬ್ರು ಇದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಲಕ್ಷ್ಮಿ ಅಮ್ಮ. ಅವ್ರು ಹೇಳಿದ್ದೆ ನಾನು ಹೇಳೋದು. ಓಕೆ, ಯಾಕೆಂದ್ರೆ ನಮ್ಮ ಕಾಲದಲ್ಲೆಲ್ಲ 40-50 ವರ್ಷದಲ್ಲೆಲ್ಲ ಯಾವ ಆನ್ಲೈನ್ ಇಲ್ಲ, ಯಾವ ಫೋನ್ ಇಲ್ಲ, ಓದಿಲ್ಲ ನಾವುಗಳು. ಓದಿಲ್ದೆ ಇದ್ರು ನಾವುಗಳು ಇಷ್ಟು ಕೆಲಸ ಮಾಡ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ವಿ. ಓಕೆ, ಈಗ ಮೊಮ್ಮಕ್ಳು ಮಕ್ಕಳೆಲ್ಲ ಇದಾರಲ್ವಾ, ಸೊ ಫೋನ್ ಇಲ್ಲ ಅಂತಿದ್ರೆ ಅಳಲ್ವಮ್ಮ? ಇಲ್ಲ, ಅಳೋದು ಅಂದ್ರೆ ನಾವೇ ಕಲಿಸ್ಬಿಡ್ತೀವಲ್ವಾ. ನಾವೆಲ್ಲ ಹೊರಗಡೆ ಪಾಪು ಊಟ ಮಾಡು, ಮೊಬೈಲ್ ತಗೋ, ತಿನ್ನು ಅಂತ ನಾವೇ ಕಲ್ಸೋದು. ಅದನ್ನ ಬಿಟ್ರೆ ನಾವ್ ಹೆಂಗ್ ನಡೀತೀವಿ ಮನೆಯಲ್ಲಿ, ಮಕ್ಳು ಹಾಗೆ ದಾರಿ ಬರ್ತಾರಮ್ಮ. ಖಂಡಿತ. ಏನ್ ಗೊತ್ತಮ್ಮ, ಮಕ್ಕಳನ್ನ ಈಗ ಎಷ್ಟು ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಫೋನ್ ಇಟ್ಕೊಂಡ್ರೆ ಏನ್ ನೋಡ್ತಾರೆ, ಏನೂ ಗೊತ್ತಾಗೋದಿಲ್ಲ ಅಲ್ಲಮ್ಮ. ಸೊ ಹಾಗಾಗಿ ನೀವು ನೋಡ್ಕೊಳ್ತಾ ಇರ್ತೀರಾ ಮಕ್ಳು ಏನ್ ಮಾಡ್ತಾರೆ ಏನು ಅಂತ? ಹೌದೌದು, ಅಲ್ಲ ನೋಡ್ಕೊಂತೇನು, ಅದನ್ನ ನಾವ್ ಯಾಕೆ ಸಣ್ಣ ಮಕ್ಕಳಿಂದ ಹೇಗೆ ಬೆಳೆಸ್ತೀವಿ ಆ ರೂಟಲ್ಲೇ ಬರ್ತಾವ ಮಕ್ಕಳು. ಓಕೆ, ಮಾತಾಡಿಸ್ತೀನಿ ಅಮ್ಮ. ಇನ್ನೊಬ್ರು ಇದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಗಂಗಮ್ಮ ಅಂತ. ಈಗ ಏನಂತ ಹೇಳಿದ್ರೆ, ಫೋನ್ ಇಂದ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಆನ್ಲೈನ್ ಗೇಮ್ ಆಡಿ. ಸೊ ನಿಮ್ ಮನೇಲಿ ಮಕ್ಳಿದಾರ, ಮೊಮ್ಮಕ್ಳಿದಾರ ಅಥವಾ? ಮಕ್ಕಳು ಎಲ್ಲ ಇದಾರೆ ಮೇಡಮ್. ಓಕೆ, ಫೋನ್ ಕೊಡ್ತೀರಮ್ಮ? ಇಲ್ಲ ಮೇಡಮ್, ಅವ್ರು ಸ್ಕೂಲ್ಗೆ ಹೋಗ್ತಾರೆ, ಯಾರೇನು ಎಲ್ಲ ಹಾಸ್ಟೆಲ್ ಇದ್ದಾರೆ. ಫೋನ್ ಕೊಡ್ಲಿಲ್ಲ ಅಂದ್ರೂ ಮನೇಲಿರೋ ಫೋನ್ ನ ಕದ್ ನೋಡ್ತಾರೆ. ಮನೆಯಲ್ಲಿ ನಮ್ದು ಯಾವ್ದು ಇಲ್ಲ ಫೋನ್. ಓಕೆ, ಈಗ ಆನ್ಲೈನ್ ಗೇಮ್ ಈಗ ಏನ್ ಗೊತ್ತಾ, ಮೊದ್ಲಾದ್ರೂ ಕುಂಟೆ ಬಿಲ್ಲೆ ಆಡ್ತಾ ಇದ್ವಿ, ಕಣ್ಣ ಮುಚ್ಚಾಲೆ ಆಡ್ತಾ ಇದ್ವಿ, ಕೆಲವೊಂದಷ್ಟು ವಾಲಿಬಾಲ್, ಥ್ರೋಬಾಲ್ ಎಲ್ಲ ಆಡ್ತಾ ಇದ್ವಿ. ಈಗ ಅದೆಲ್ಲ ಆಡೋದಕ್ಕೆ ಅವಕಾಶನೇ ಇಲ್ಲ ಬೆಂಗಳೂರಲ್ಲಿ. ಸೊ ಹಾಗಾಗಿ ಮನೆಯಲ್ಲಿ ಒಂದ್ 5 ನಿಮಿಷ ಸಿಕ್ಕಿದ್ರೆ ಸಾಕು, ಬೇರೆ ಬೇರೆ ಆಪ್ ಗಳಲ್ಲಿ ರೀಲ್ಸ್ ನೋಡೋದು, ರೀಲ್ಸ್ ಮಾಡೋದು, ರೀಲ್ಸ್ಗೆ ರೀಚಾರ್ಜ್ ಇಲ್ಲ ಅಂದ್ರೆ ಅಳೋದು, ಇದೆಲ್ಲ ಮಾಡ್ತಾರಲ್ವಾ, ಹೆಂಗ್ ಕಂಟ್ರೋಲ್ ಮಾಡೋದು?
ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವೇ ಅವ್ರ ಬುದ್ಧಿವಾದ ಹೇಳ್ಬೇಕು ಮೇಡಮ್. ಹೇಳಲಿಲ್ಲ ಅಂದ್ರೆ ಅವ್ರು ಕಲ್ತ್ಕೊಂಡಲ್ವಲ್ಲ. ಒಂದೆರಡು ಬಿಗಿದ್ರು ಪರವಾಗಿಲ್ಲ, ಹೇಳೋ ಮಾತ್ ಕೇಳೋಂಗ್ ಇಟ್ಕೋಬೇಕು. ಇಲ್ಲ ನಾವು ಖಂಡಿತ ನಾವು ಯಾರು ಏನು ಇದ್ ಮಾಡಕ್ ಹೋಗಲ್ಲ. ಅವ್ರು ಸ್ಟಡಿ ಮಾಡ್ತಾರೆ, ಚೆನ್ನಾಗಿರ್ತಾರೆ. ಫೋನ್ ಮಾತ್ರ ನಾವು ಕೊಡಕ್ ಹೋಗಲ್ಲ. ಇದಂತೂ ಸತ್ಯ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಈಗ ನೋಡಿ, ಮಕ್ಕಳನ್ನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದು ಅಥವಾ ಮಕ್ಕಳನ್ನ ಹೇಗೆ ಕಂಟ್ರೋಲ್ ಮಾಡೋದು ಫಸ್ಟ್ ಪೇರೆಂಟಿಂಗ್ ಇಂದೇ ಶುರುವಾಗಬೇಕು ಅಂತ. ಕೊನೆಯದಾಗಿ ಇನ್ನೇನು ಟೈಮ್ ಆಗ್ತಾ ಬರ್ತಾ ಇದೆ, ಮಾತಾಡ್ಸೋಣ. ಇನ್ನು ಕೊನೆಯದಾಗಿ ಮಾತನಾಡಿಸಿ ಎಪಿಸೋಡ್ ಅನ್ನ ಕೂಡ ಕಂಪ್ಲೀಟ್ ಮಾಡೋಣ ಬನ್ನಿ. ಓಕೆ, ಈ ಎಪಿಸೋಡ್ ನ ಕೊನೆ ಹಂತಕ್ಕೆ ಬಂದು ತಲುಪಿದೀವಿ. ಕೊನೆಯದಾಗಿ ಮಾತನಾಡೋದಕ್ಕೆ ನಮ್ ಜೊತೆ ಯಂಗ್ ಅಂಡ್ ಎನರ್ಜೆಟಿಕ್ ಒಬ್ರು ಗರ್ಲ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಮೇಡಮ್, ನಿಮ್ಮ ಹೆಸರು? ಚೈತ್ರ. ವಿಷಯ ಗೊತ್ತಾಗಿರತ್ತೆ. ಏನ್ ಹೇಳ್ತೀರಾ, ಈಗ ಯಂಗ್ಸ್ಟರ್ಸ್ ಗಳಿಗೆ ಫೋನ್ ಇಲ್ಲ ಅಂತ ಹೇಳಿದ್ರೆ ಒಂದು ಪಾರ್ಟೇ ಇಲ್ಲ ಅನ್ನೋ ತರ ನಾವು ಬಿಹೇವ್ ಮಾಡ್ಬಿಡ್ತೀವಿ. ಸೊ ಸ್ಟೂಡೆಂಟ್ಸ್ ಗಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಸೂಸೈಡ್ ಹಂತಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರ ಮೈಂಡ್ ಸೆಟ್ ಹೆಂಗಿರತ್ತೆ? ಲೈಕ್ ಆದಷ್ಟು ಅವ್ರ ಮೊಬೈಲಿಂದ ದೂರನೇ ಇರಬೇಕು, ಅದೊಂದೇ ಆಪ್ಷನ್ ಇರೋದು. ಇದರಲ್ಲಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟು ತುಂಬ ಇರುತ್ತೆ. ಅವ್ರ ಮಕ್ಕಳ ಮೇಲೆ ಫೋಕಸ್ ಇಟ್ಕೋಬೇಕು, ಮಕ್ಕಳು ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ನಮ್ಮ ಮಗು ಏನು ಫೋನಲ್ಲಿ ತುಂಬ ಇನ್ವಾಲ್ವ್ ಆದ್ರೇನು ತುಂಬ ಕಷ್ಟ. ಲೈಕ್ ತುಂಬ ಆಚೆ ಕಳಿಸ್ಬೇಕು ಆಟ ಆಡೋಕ್ಕೆ, ಫೋನಲ್ಲಿ ಜಾಸ್ತಿ ಇನ್ವಾಲ್ವ್ ಮಾಡಿಸ್ಬಾರ್ದು. ಲೈಕ್ ಅವ್ರು ಅದರಲ್ಲೇ ಇನ್ವಾಲ್ವ್ ಆಗಿ ಅವ್ರ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅದರಲ್ಲೇ ಇರುತ್ತೆ. ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಈಗ ಆನ್ಲೈನ್ ಕ್ಲಾಸಸ್ ಇರತ್ತಲ್ವಾ ಮೇಡಮ್, ಅದಕ್ಕೆ ಹೆಂಗ್ ಕಡಿವಾಣ ಹಾಕೋದು? ಈಗ ಕ್ಲಾಸ್ ಕೇಳಲೇಬೇಕು, ನೀವು ಎಷ್ಟೇ ಆಟ ಮಾಡಿದ್ರು ನಂಗೆ ಫೋನ್ ಬೇಕೇ ಬೇಕು ಅಂತಾರೆ. ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಪೇರೆಂಟ್ಸ್ ಮುಂದೆನೇ ಕುತ್ಕೋಬೇಕು, ಅದು ಒಂದೇ ಆಪ್ಷನ್ ಇರೋದು. ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಪೇರೆಂಟ್ಸ್ ಸ್ವಲ್ಪ ಟೈಮ್ ತಗೊಂಡು ಮಕ್ಕಳ ಜೊತೆ ಕುತ್ಕೊಂಡ್ರೆ ಅವ್ರಿಗೂ ಒಂದು ಕಂಪ್ನಿ ಸಿಕ್ಕಂಗಾಗುತ್ತೆ. ಅದು ಬೆಸ್ಟ್ ಐಡಿಯಾ. ಈಗ 3 ಜನ ಸೂಸೈಡ್ ಮಾಡ್ಕೊಂಡ್ರು. ಈಗ ನಮ್ಮ ರಾಜ್ಯಕ್ಕೂ ಒಕ್ಕರ್ಸಿ ಬಿಟ್ರೆ ನಮ್ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಬೇಕು? ನಮ್ಮ ಸರ್ಕಾರ ಏನ್ ಮಾಡುತ್ತೆ? ಏನು ಮಾಡಲ್ಲ, ನೋಡುತ್ತೆ ಅಷ್ಟೇ, ಏನು ಮಾಡಲ್ಲ. ಸರ್ಕಾರ ಮಾಡ್ಬೇಕಾಗಿರೋದು ನಾವೇ ಮಾಡ್ಬೇಕು. ಲೈಕ್ ಇದನ್ನ ಆದಷ್ಟು ಸ್ಪ್ರೆಡ್ ಮಾಡ್ಬೇಕು, ನ್ಯೂಸ್ ಎಲ್ರಿಗೂ ತಲುಪಿದ್ರೆ ಎಲ್ರು ಸ್ವಲ್ಪ ಎಚ್ಚರಿಕೊಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಗಮನಿಸ್ತಾ ಇದ್ರಿ, ಕೆಲವೊಂದಷ್ಟು ಪೋಷಕರು ಅಥವಾ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಇಂದಿನ ಯುವಕರೇ ನಾಳಿನ ಪ್ರಜೆಗಳು, ಗಮನದಲ್ಲಿರ್ಬೇಕಾಗತ್ತೆ. ಆದ್ರೆ ಇಂದಿನ ಯುವಕರು ನಾಳಿನ ವ್ಯಸನಿಗಳಾಗಬಾರ್ದು. ವಿದ್ಯಾರ್ಥಿಗಳ ಜೀವನ, ಯುವಕರ ಜೀವನ ಉಜ್ವಲಿಸಿ ಪ್ರಜ್ವಲಿಸಬೇಕು ಅನ್ನೋದು. ಜೊತೆಗೆ ಅತಿಯಾದ್ರೆ ಎಂಥದ್ದು ಕೂಡ ಅಥವಾ ಅಮೃತವೂ ಕೂಡ ವಿಷ ಅನ್ನುವಂತ ಮಾತಿದೆ. ಆ ರೀತಿ ಫೋನನ್ನ ಎಷ್ಟು ಬಳಕೆ ಮಾಡಬೇಕು, ಎಷ್ಟು ಸದ್ಬಳಕೆ ಮಾಡಬೇಕು, ಅಥವಾ ಅದನ್ನ ಹೋಲ್ಡ್ ಮಾಡೋದು ಹೇಗೆ, ಇದೆಲ್ಲವೂ ಕೂಡ ಪೋಷಕರಿಗೂ ಕೂಡ ಗೊತ್ತಿರಬೇಕಾಗತ್ತೆ. ಸಂಬಂಧಪಟ್ಟಂತೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಅವೇರ್ನೆಸ್ ಅನ್ನ ಮೂಡಿಸಬೇಕಾಗತ್ತೆ. ಇದೇ ಕರ್ನಾಟಕ ನ್ಯೂಸ್ ಬೀಟ್ ನ ವಿಶೇಷ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಡಯನಾ ಕೂರ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.